ಸರ್ ಕಾರ್ ಮಾಡಿಫಿಕೇಶನ್ ಅಲ್ಲಿ ಹುಚ್ಚ ಸರ್ ನಾನು ಸರ್ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡೋದು ಫೇಲ್ಯೂರ್ ಆಗ್ಬೋದು ಸರ್ ಬಟ್ ರೆಟ್ರೋ ಕಾರ್ ಕೇರ್ ಅಲ್ಲಿ ಕಾರ್ ಮಾಡಿಫಿಕೇಶನ್ ಯಾವತ್ತೂ ಫೇಲ್ಯೂರ್ ಆಗಲ್ಲ ಅಷ್ಟು ಬ್ರ್ಯಾಂಡ್ ಸರ್ ನಮ್ದು ಸರ್ ನಾವ್ ಮಾತಾಡೋದು ಕಡಕು ನಮ್ ಕೆಲ್ಸಾನು ಕಡಕು ಅಟ್ ಎ ಟೈಮ್ 2 ಗಾಡಿ ರೆಡಿ ಆಗಿದೆ ತಾರ್ ರಾಕ್ಸು ರೆಡಿ ಆಗಿದೆ ತಾರೂನು ರೆಡಿ ಆಗಿದೆ ಡೆಲಿವರಿಗೆ ಸರ್ ರಾತ್ರಿ 12:30 ಸರ್ ಇಂಟರ್ ಜೈಸಿ ರೋಡ್ ಮಲ್ಗಿದೆ ಸರ್ ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾತ್ರ ಕೆಲಸ ನಡೀತಾ ಇದೆ ಸರ್ ಬೇಗ ಬೇಗ ನಿಮ್ ತಾರನ್ನು ತಗೊಂಡ್ ಬನ್ನಿ ಸರ್ ಮಾಡಿಫಿಕೇಶನ್ ಮಾಡ್ಕೊಡ್ತೀನಿ ಇದು ತಾರ್ ರಾಕ್ಸು ಇದು ತಾರು ಯಾವ್ದು ನೋಡ್ತೀರಾ ಮಾಡಿಫಿಕೇಶನ್ ಮೊದಲು ಸರ್ ಆಂಗ್ರಿ ಬರ್ಡ್ ಗ್ರಿಲ್ ಈ ಬಂಪರ್ ಗೆ ಆಂಗ್ರಿ ಬರ್ಡ್ ಗ್ರಿಲ್ ಒಂದೇ ಸೂಟ್ ಆಗೋದು ಆನ್ ಮಾಡಿದ ತಕ್ಷಣ ನಿಮ್ಗೆ ತಾರ್ ಅಂತ ಬ್ಯಾಚ್ ಬರುತ್ತೆ ಶೋರೂಮ್ ಇಂದ ಬಂದಿಲ್ಲ ಇದು ಶೋರೂಮ್ ಇಂದ ಬರಲ್ಲ ನಾವು ಹಾಕೋದಿದ್ದು ಎಕ್ಸ್ಟ್ರಾ ನೀವೇ ಈ ತರ ಲೈಟ್ ಬ್ಯಾಡ್ಜ್ ಎಲ್ಲ ಹೌದು ಇಂಡಿಕೇಟರ್ ಹಾಕಿದ್ರೆ ಇಂಡಿಕೇಟರ್ ಬರುತ್ತೆ ನಿಮ್ಗೆ ತಾರ್ ಅಂತ AC ವೆಂಟು K4 ಬಾರ್ಡರ್ ಅಲ್ಲೂ ಲೈಟ್ ಬರುತ್ತೆ ನಿಮ್ಗೆ ಸೆಂಟ್ರಲ್ಲೂ ಲೈಟ್ ಬರುತ್ತೆ ಯಾವ ತರ ಬೇಕೋ ಆ ತರ ಕಲರ್ ಕಾಂಬಿನೇಷನ್ ಇಟ್ಕೋಬಹುದು ನೀವು ಓಕೆ ಸೈಡ್ ವೀಲರ್ಸ್ ಬರುತ್ತೆ ಸೈಡ್ ವೀಲರ್ಸ್ ಏನ್ ಮಾಡಿದೀನಿ ಸೇಮ್ ಬಾಡಿ ಕಲರ್ ಏನಿದೆ ಅದೇ ಕಲರ್ ಪಿಯಾನೋ ಫಿನಿಶ್ ಮಾಡಿದೀನಿ ಕ್ರೋಮ್ ಸೊ ಅದೇ ಟಾಪ್ ಅಲ್ಲಿ ನೋಡಬಹುದು ಡಿಫೆಂಡರ್ ಲೈಟ್ ಹಾಕಿದೀನಿ ಡಿಫೆಂಡರ್ ಲೈಟ್ ಅಂದ್ರೆ ಡಿಫೆಂಡರ್ ಏನ್ ನೋಡ್ತಾ ಇದ್ರೋ ಅದೇ ತರನೇ ಲುಕ್ ಇದ್ರಲ್ಲಿ ಬರಲಿ ಅದೇ ಲುಕ್ ಸೊ ಹೆಡ್ಲೈಟ್ ನೋಡಬಹುದು ಓಹೋ V1 ಅಂತೀವಿ 2025 2024 ಆಯ್ತು 25 26 27 ನಡೆಯುತ್ತೆ ಇದು ಯಾಕಂದ್ರೆ ಆ ತರ ಪವರ್ ಇದೆ ವಾರ್ಮ್ ವೈಟ್ ಪವರ್ ಆಂಬಿಯಂಟ್ ಬ್ಲೂ ಅಂತೀವಿ ಆಂಬಿಯಂಟ್ ಬ್ಲೂ ಆನ್ ಮಾಡಿದ ತಕ್ಷಣ ನಿಮ್ಗೆ ಆಂಬಿಯಂಟ್ ಬ್ಲೂ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಸ್ಕ್ಯಾನ್ ಆಗ್ಬಿಟ್ಟು ವೈಟ್ ಅಲ್ಲಿ ಬಂದ್ಬಿಡುತ್ತೆ ಯಾವ ಕಲರ್ ಇದೆ ನೋಡಿ ಔಟ್ ಸೈಡ್ ಏನ್ ವೈನ್ ಕಲರ್ ಇದೆ ಅದೇ ಪ್ರಕಾರ ಸೀಟುಗೂ ವೈನ್ ಕಲರ್ ಮಾಡಿದೀನಿ ಈ ಕಲರ್ಗೂ ಮತ್ತೆ ಈ ಕಲರ್ಗೂ ಮ್ಯಾಚ್ ಮಾಡಿದ್ದಾರೆ ಮತ್ತು ಬಂಪರ್ ಬಂದಿ ಪ್ರೋಮ್ಯಾನ್ ಬಂಪರ್ ಅಂದ್ರೆ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತಿರೋ ತರ ಪ್ರೋಮ್ಯಾನ್ ಬಂಪರ್ ಅಡಾಸ್ ಮಾಡಲ್ ಬಂಪರ್ ಸೂಪರ್ PPF ಗಾಡಿಗೆ PPF ಮಾಡಿದೀವಿ ಮಕ್ಕಳಿಗೆ ಕುತ್ಕೊಳ್ಳಕ್ಕೆ ಒಂದು ಸೀಟು ಎಲ್ಲ ಹೋಯ್ತು ಜಮಾನ ಇವಾಗ ಕ್ಯಾರಿಯರ್ ಅಲ್ಲೇ ಲೈಟ್ ನೋಡ್ಕೊಳ್ಳಿ UFL ಲೈಟ್ ಯಾರ್ಯಾರೆಲ್ಲ ಹಾಕ್ಸ್ತಾ ಇದೀರೋ ಅವ್ರಿಗೆಲ್ಲ ಇದೊಂದು ಕಿವಿ ಮಾತು ಅವ್ರು ಏನನ್ಬೇಕು ಅಂತ ಸಜೆಸ್ಟ್ ಮಾಡಿದ್ರು ಅವರು ಬಟ್ ಅವ್ರು ಯಾವ್ದು ಬೇಕೋ ಅದು ನಾನು ಹೇಳಿದ್ದಕ್ಕೂ ಮತ್ತು ಅವ್ರು ಹೇಳಿದ್ದಕ್ಕೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮ್ಗೆ ಇಷ್ಟ ಆಗೋ ಥರನೇ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ 10 ಕೊಡ್ತೀವಿ ಸರ್ 100% ಬರ್ಬೋದು ಸರ್ ಕಾರಣ ಬೇಗ ಫಿಟ್ ಮಾಡಿ ಮ್ಯೂಸಿಕ್ ಸಿಸ್ಟಮ್ ಇನ್ನ ಕಸ್ಟಮರ್ ರೆಡಿ ಇದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ನಾನು ಬಂದಿರತಕ್ಕಂಥದ್ದು ರೆಟ್ರೋ ಕಾರ್ ಕೇರು ತಾರ್ ರಾಕ್ಸ್ ಕೂಡ ರೆಡಿ ಇದೆ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫಿಟ್ ಆದ್ರೆ ಮುಗಿದೋಯ್ತು ಇದ್ರ ಪಕ್ಕ ಒಂದು ತಾರು ಕೂಡ ರೆಡಿ ಇದೆ ಮಾಡಿಫಿಕೇಶನ್ ಆಗಿ ಡೆಲಿವರಿಗೆ ಸೊ ನಿಮ್ಗೆ ಯಾವಾಗಲೂ ಗೊತ್ತು ನಮ್ಮ MVP ಕನ್ನಡ ಚಾನಲಲ್ಲಿ ತಾರು ಜಾಸ್ತಿ ಮಾಡಿಫಿಕೇಶನ್ ಆಗಿರೋ ವಿಡಿಯೋ ಬಂದಿದೆ ಅದು ಒನ್ ಅಂಡ್ ಓನ್ಲಿ ರೆಟ್ರೋ ಕಾರ್ ಕೇರ್ ಅದೇ ತರನೇ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದೇ ತರ ಸರ್ವಿಸ್ ಕೊಟ್ಟಿದ್ದಾರೆ ಅದೇ ತರ ಮನೆ ಹೋಮ್ ಡೆಲಿವರಿ ಕೂಡ ಕೊಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಮಾಡಿರೋ ವಿಡಿಯೋಗಳು ಕೂಡ ಉದಾಹರಣೆ ನೋಡಬಹುದು ಅಲ್ವಾ ಬೆಳಿಗ್ಗೆ 6 ಗಂಟೆಗೆ ಡೆಲಿವರಿ ನಾನೇ ಹೋಗಿ ಮನೆಗೆ 6 ಗಂಟೆಗೆ ಹೌದು ಪೂಜೆ ಇದೆ ಟೈಮ್ ಆಲ್ಮೋಸ್ಟ್ ಇಂಟ್ರೊಡಕ್ಷನ್ ತಗೊಂತಾ ಇದೀವಲ್ಲ ಮಿಡ್-ನೈಟ್ 1:30 ಆಗೋಗಿದೆ ಆಲ್ರೆಡಿ ನಾವು ಅಲ್ವಾ 12:30 ಆಲ್ರೆಡಿ ಶಾರ್ಟ್ಸ್ ಎಲ್ಲ ತಗೊಂಡ್ರು ಇಷ್ಟೊತ್ತಾಯ್ತು ಸೊ ಯಾರಿಗಾದ್ರೂ ತಾರ್ನ ಮಾಡಿಫಿಕೇಶನ್ ಮಾಡಬೇಕು ತಾರ್ ರಾಕ್ಸ್ನ ಮಾಡ್ಬೇಕಂದ್ರೆ ರೆಟ್ರೋ ಕಾರ್ ಕೇರಿಗೆ ಬರ್ಬೋದು ಸೊ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ ಪ್ರೀವಿಯಸ್ಲಿ ನೋಡ್ಬೋದು ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಸರ್ವಿಸು ಬೇರೆಯವ್ರಿಗೆ ಮಾಡಿರ್ತಕ್ಕಂಥ ಮಾಡಿಫಿಕೇಶನ್ ಸೊ ಎಂಟೈರ್ ಮಾರ್ಕೆಟ್ ಚೆಕ್ ಮಾಡಿದ್ರೆ ನಾನು ಮಾಡ್ತೀನಿ ಮಾಡಿಫಿಕೇಶನ್ ಬನ್ನಿ ಅಂತ ಅನ್ಬೋದು ಫಿನಿಶಿಂಗ್ ಯಾರು ಕೊಡ್ತಾರೋ ಕ್ವಾಲಿಟಿ ಯಾರು ಕೊಡ್ತಾರೋ ಆ ಥರ ಸರ್ವಿಸ್ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ ಆ ಕಸ್ಟಮರ್ಸ್ ಒಲುವುದು ಆ ಕಡೆ ಹೋಗ್ತಕ್ಕಂಥದ್ದು ಸರ್ ಚೆನ್ನಾಗಿದ್ರೆ ಒಟ್ಟಿನಲ್ಲಿ ಸರ್ ಚೆನ್ನಾಗಿದ್ದೀನಿ ಸರ್ ಬಾಳ ಹೊಗಳ್ಬಿಟ್ಟೆ ಅನ್ಸುತ್ತೆ ನಿಮ್ಮನ್ನ ಹೌದು ಏನ್ ಸರ್ ಬಾಳ ಹೊಗಳ್ಬಿಟ್ಟೆ ಅನ್ಸುತ್ತೆ ಇಲ್ಲ ಸರ್ ಏನಿಲ್ಲ ಯಾಕೆ ಹೊಗಳ್ತಾ ಇದೀನಿ ಅಂದ್ರೆ ಆತರ ಸರ್ವಿಸ್ ಕೊಟ್ಟಿದ್ದೀರಾ ಆತರ ಕೊಡ್ತಾ ಇದೀರಾ ಆತರ ಕೊಡಿ ನೋಡಿ ತಾರ್ ರಾಕ್ಸ್ ಫಸ್ಟ್ ಟೈಮ್ ನಾವು ವಿಡಿಯೋ ಮಾಡ್ತಾ ಇರೋದು ನಿಮ್ಮ ರೆಟ್ರೋ ಕಾರ್ ಕೇರ್ ತಾರ್ಗಳಂತೂ ಬೇಜಾನ್ ಆಗೋಯ್ತು ಆಕ್ಚುಲಿ ಈ 2 ಗಾಡಿ ನನಗೆ ಏನು ಅನಿಸ್ತಿಲ್ಲ ಮಾಡಿಫಿಕೇಶನ್ ಸರ್ ಅಲ್ವಾ ಬೇಸಿಕ್ ತರ ಅನ್ಸ್ತಾ ಇದೆ ಅಲ್ವಾ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬಾ ಡಿಫರೆನ್ಸ್ 20% ಮಾಡಿಫಿಕೇಶನ್ ಬಟ್ ಡೀಸೆಂಟ್ ಆಗಿರ್ಬೇಕಪ್ಪ ನನ್ನ ಗಾಡಿ ಆಡಂಬರ ಇರಬಾರ್ದು ಜಾತ್ರೆ ಇರಬಾರ್ದು ಅಂತಕ್ಕಂಥವ್ರಿಗೆ ಒಂದು ಒಳ್ಳೆ ಡೀಸೆಂಟ್ ಮಾಡಿಫಿಕೇಶನ್ ಇದೇನು ಕಮ್ಮಿ ಇಲ್ಲ ಸೊ ಎಲ್ಲ ಕ್ವಾಲಿಟಿಲಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಮತ್ತೆ ಹೇಳಿ ಮತ್ತೆ ಏನ್ ನಿಮ್ ರೆಟ್ರೋ ಕಾರ್ ಕೇರ್ಗೆ ಏನ್ 2 ಗಾಡಿಗಳ ಕತೆ ಏನ್ ವಿಡಿಯೋ ನೋಡ್ತಿರ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಂಟ್ರೊಡಕ್ಷನ್ ಜಾಸ್ತಿ ಟೈಮ್ ಇಲ್ಲ ಪಟಾಪಟ್ ಮುಗಿಸಿ 2 ಕಾರು ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ ಸೊ ನಮ್ ರಿವ್ಯೂ ನೋಡ್ಕೊಂಡು ಬಂದಿದ್ದಾರೆ ನಮ್ ಕಸ್ಟಮರ್ ರಿವ್ಯೂ ಹೇಳಿದ್ದಾರೆ ಸೊ ಅದೇ ಪ್ರಕಾರ ನಿಮ್ ಗಾಡಿಗೂ ಮಾಡಿಫಿಕೇಶನ್ ಹುಡುಕ್ತಾ ಇದ್ದೀರಾ ಸೀದಾ ರೆಟ್ರೋ ಕಾರ್ ಕೇರ್ಗೆ ಕಾಲ್ ಮಾಡಿ ಇಲ್ಲ ಅಂದ್ರೆ ಡೈರೆಕ್ಟ್ ಬನ್ನಿ ಪ್ರತಿಯೊಂದು ಸಜೆಸ್ಟ್ ಮಾಡಿಬಿಟ್ಟು ಇಲ್ಲ ನಿಮ್ದೇ ಐಡಿಯಾ ಇದ್ರೆ ಅದೇ ಪ್ರಕಾರ ನೀಟಾಗಿ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ನಮ್ಮ ಐಡಿಯಾನು ಕೊಡ್ತೀನಿ ಅದೇ ಪ್ರಕಾರ ನಾನು ಮಾಡಿಫಿಕೇಶನ್ ಮಾಡ್ಕೊಡ್ತೀನಿ ತುಂಬಾ ಕೇರ್ ತಗೊಂಡು ತುಂಬಾ ನೀಟಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿ ಕೆಲಸ ಮಾಡ್ಕೊಡ್ತೀನಿ ಅಲ್ವಾ ಸರ್ ಅಲ್ಲಿ ಒಂದು ಸ್ವಲ್ಪ JC ರೋಡ್ ಸ್ವಲ್ಪ ತೋರಿಸಿ ಸರ್ ಏನ್ ಸರ್ ಅಲ್ಲಿ ಎದ್ದಿದ್ದಾರೆ ಮಲಗಿದಾರ ಅಲ್ಲೆಲ್ಲ ಎಲ್ಲ JC ರೋಡ್ ಮಲಗಿದೆ ಹೌದು ಅಲ್ವಾ ನಿಮ್ಮ ರೆಟ್ರೋ ಕಾರ್ ಕೇರ್ ಮಾತ್ರ ಹೌದು ಸರ್ ಲೈಟ್ ಹಾಕೊಂಡು ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ ಹೌದು ಓಕೆನಾ ಇಷ್ಟೊತ್ತಲ್ಲೂ ಕೆಲಸ ನಡೀತಾ ಇದೆ ಸೊ ಯಾರಿಗೆಲ್ಲ ಬೇಕು ಬನ್ನಿ ಆನ್ ಟೈಮ್ ಮಾಡ್ಕೊಡ್ತೀರಾ ತಾನೆ ಯಾವ್ದೇ ಕಸ್ಟಮರ್ ಬಂದು 100% ಸರ್ ಸೊ ಆಗ್ಲೇ ಏನೋ ಹೇಳ್ತಾ ಇದ್ರಿ ಕೆಲಸ ಮಾಡೋದು ನಾನು ಹಂಗಿಂಗ್ ಮಾಡಲ್ಲ ಸರ್ ಏನ್ ಸರ್ ಅದು ಸರ್ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಲದ್ದಿ ಇಟ್ಕೊಂಡಲ್ಲ
ತಲೆಯಲ್ಲಿ ಬುದ್ಧಿ ಇಟ್ಕೊಂಡಂತ ಕೆಲಸ ಮಾಡೋದು, ಲದ್ದಿ ಇಟ್ಕೊಂಡು ಅಲ್ಲಂತೆ. ಅಂದ್ರೆ ಅಷ್ಟು ಆನೆಸ್ಟ್ ಆಗಿ ಇಂಚಿಂಚು ರಿಸರ್ಚ್ ಮಾಡಿ ಇದಕ್ಕೆ ಹಿಂಗೆ ಆಗ್ಬೇಕು ಅದಕ್ಕೆ ಹಂಗೆ ಆಗ್ಬೇಕಂತ ತಿಳಿಸ್ಬಿಟ್ಟು ಮಾಡ್ತೀರಾ ಅಂತನಾ ಸರ್? ಆತರ ಮಾಡಿದ್ರೇನೆ ಮಾಡಿಫಿಕೇಶನ್. ಇಲ್ಲ 2 ಗಾಡಿನೂ ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ ಅಂದ್ರೆ, ಸೊ ಗಾಡಿನೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅಷ್ಟು ವಿಶ್ವಾಸ, ಅಷ್ಟು ಕೆಲಸ ಮಾಡ್ತೀವಿ ಅಂತ. ಆತರನ? ಹೌದು. ಎಲ್ಲಿ ಬರ್ಬೇಕು ರೆಟ್ರೋ ಕಾರ್ ಕೇರ್? ರೆಟ್ರೋ ಕಾರ್ ಕೇರ್ಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಕಳ್ಸಿನಿ. ಇಲ್ಲ ಅಂದ್ರೆ ಲಾಲ್ಬಾಗ್ ಮಿನರ್ವಾ ಸರ್ಕಲ್ ಡೈರೆಕ್ಟ್ ಜೈಸಿ ರೋಡ್. ಆತರನ? ಹೌದು, ಬರ್ತಾರೆ. ಹೌದು ಸರ್. ಮಯೂರಿ ಹೋಟೆಲ್ ಮೇನ್ ರೋಡ್, ಮಯೂರಿ ಹೋಟೆಲ್ ಬಿಲ್ಡಿಂಗ್ ಅಷ್ಟೇ ಮಾಡೋದು. ಪ್ರತಿಯೊಂದು ಕಾರ್ ಮಾಡಿಫಿಕೇಶನ್ ಮಾಡಿ. ಮೇನ್ ಆಗಿ ಮಾಡೋದು ತಾರು. ಅದೇ ನಿಮ್ದು ತಾರ್ ಒಂಥರ ಲವ್ ಸರ್. ಹೌದಾ? ಹೌದು. ಆಗ್ಲೇ ಇನ್ನೊಂದು ಹೇಳ್ತಾ ಇದ್ರು, ಡಾಕ್ಟ್ರು ಆಪರೇಷನ್ ಮಾಡ್ತಾರೆ. ಡಾಕ್ಟ್ರು ಆಪರೇಷನ್ ಮಾಡೋ ಟೈಮಲ್ಲಿ ಅಕಸ್ಮಾತ್ ಸೂಜಿ ಹಿಂಗ್ ಮಾಡ್ಬಿಟ್ರೆ ಮನುಷ್ಯನೇ ಹೋಯ್ತು. ಸೊ ಅದೇ ತರ ನಾವು ಆಪರೇಷನ್ ಮಾಡೋದು ಹಿಂಗ್ ಮಾಡಲ್ಲ ನಾವು. ಪರ್ಫೆಕ್ಟ್ ಕೆಲಸ. 1 ಟೈಮ್ ಫಿಟ್ಟಿಂಗ್ ಮಾಡ್ಬಿಟ್ರೆ ಹೋಯ್ತು. ತಿರ್ಗಾ ರಿಮೂವ್ ಮಾಡೋದು, ಪ್ರಾಬ್ಲಮ್ಗಳು ನೋಡೋದು ಆತರ ಏನಿಲ್ಲ. 1 ಟೈಮ್ ಫಿಟ್ಟಿಂಗ್, ಪರ್ಫೆಕ್ಟ್ ಫಿಟ್ಟಿಂಗ್. ಶುರು ಮಾಡೋಣ. ಏನೇನ್ ಮಾಡಿದ್ರಾ? ಹೌದು. ತಾರಿಂದ ಸ್ಟಾರ್ಟ್ ಮಾಡೋಣ, ತಾರ್ ರಾಕ್ಸಿಂದ ಸ್ಟಾರ್ಟ್ ಮಾಡೋಣ? 2 ತಾರಿಂದ ಮಾಡೋಣ ಸರ್. ತಾರಿಂದನಾ? ಹೌದು ಸರ್. ಮೊದಲು ಫ್ರಂಟ್ ಅಲ್ಲಿ ಬಂದಾಗ ಫ್ರಂಟ್ ಬಂಪರು ಹೆಂಗಿದೆ ನೋಡಿ ಸರ್. ಕಾಡಲ್ಲಿ ಸಿಂಹ ಇರೋ ತರ, ಸಿಂಹನ್ಗೆ 2 ಕಣ್ಣಿರೋ ತರ ನೋಡಿ ಸರ್. ಗ್ರಿಲ್ಗೆ ಪೇಂಟ್ ಮಾಡಿರೋದು ರೆಡ್ ಕಲರ್ ಇಲ್ಲ. ಎವ್ರಿ ಟೈಮ್ ನಾನು ಮಾಡಿಫಿಕೇಶನ್ ಮಾಡ್ತೀನಿ. ಎವ್ರಿ ತಾರ್ಗಳಿಗೂ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಸೊ ಇದು ಒಂದು ಡಿಫ್ರೆಂಟ್ ಕಲರ್ ಮಾಡಿದ್ದೀನಿ, ವೈನ್ ಕಲರು. ತಾವು ನೋಡ್ಬೋದು ಇಂಜಿನ್ ಗಾರ್ಡುನು ವೈನ್ ಕಲರು, ಈ ಪಾರ್ಟುನು ವೈನ್ ಕಲರು, ಮತ್ತು ಸೈಡ್ ಅಲ್ಲಿ ಪೀಸ್ ನಿಮ್ಗೆ ವೈನ್ ಕಲರು, ಸೇಮ್ ಕಲರು. ಮತ್ತು ಫ್ರಂಟ್ ಅಲ್ಲಿ ಹೆಡ್ಲೈಟ್ ತಾವು ನೋಡ್ಬೋದು. ಓಹೋ, V1 ಅಂತೀವಿ. 2025 2024 ಆಯ್ತು. 25, 26, 27 ನಡೆಯುತ್ತೆ ಇದು. ಯಾಕಂದ್ರೆ ಆ ತರ ಪವರ್ ಇದೆ, ವಾಮ್ ವೈಟ್ ಪವರು. ಓಕೆನಾ? ಏನಿದೆ ಸರ್ ಸ್ಪೆಷಲ್ ಇದರಲ್ಲಿ? ಸರ್ ಇದರಲ್ಲಿ ಸ್ಪೆಷಲ್ ಯಾವ್ದ್ರಲ್ಲಿ ಹೆಡ್ಲೈಟ್ ಅಲ್ಲಿ ನೋಡಿದ್ರು ನಿಮ್ಗೆ ಬ್ಲೂ ಬರುತ್ತೆ. ಆಂಬಿಯಂಟ್ ಬ್ಲೂ ಅಂತೀವಿ. ಆಂಬಿಯಂಟ್ ಬ್ಲೂ ಆನ್ ಮಾಡಿದ ತಕ್ಷಣ ನಿಮ್ಗೆ ಆಂಬಿಯಂಟ್ ಬ್ಲೂ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಸ್ಕ್ಯಾನ್ ಆಗ್ಬಿಟ್ಟು ವೈಟ್ ಅಲ್ಲಿ ಬಂದ್ಬಿಡುತ್ತೆ. ಡಿಸ್ಟರ್ಬೆನ್ಸ್ ಅನ್ಸಲ್ಲ? ಇಲ್ಲ ಡಿಸ್ಟರ್ಬೆನ್ಸ್ ಬರಲ್ಲ ನಿಮ್ಗೆ. ಮತ್ತು ಹೆವಿ ಪವರ್, ಎಕ್ದಮ್ ಫುಲ್ ಹೆವಿ ಪವರ್. ಪ್ಯೂರ್ ವೈಟ್ ಇಲ್ಲ, ವಾಮ್ ವೈಟ್ ಬರುತ್ತೆ ನಿಮ್ಗೆ. ರೈನಿ ಸೀಸನ್, ಫಾಗ್ ಟೈಮ್ ಯಾವ್ದ್ರಲ್ಲೂ ನಿಮ್ಗೆ ಡಿಸ್ಟರ್ಬ್ ಆಗಲ್ಲ ನಿಮ್ಗೆ. ಮಾರ್ಕೆಟ್ ಅಲ್ಲಿ 2025 ಇದೆ ನಡೀತಾ ಇರೋದು. 25 ಲೇಟೆಸ್ಟ್ ಹೆಡ್ಲೈಟ್ ತಾರ್ಗೆ ಹಾಕಿರೋದು. ಹೌದು. ಈಗ ಫ್ರಂಟ್ ಬಂಪರ್ ಗ್ರಿಲ್ ಆಯ್ತು. ಹೌದು. ಹೆಡ್ ಲೈಟ್ಸ್ ಆಯ್ತು. ಮತ್ತೆ ಹಾಕಿದೀರಾ ಫಾಗ್ ಲೈಟ್ ಪ್ರೊಜೆಕ್ಟರ್ ಲೈಟ್ ಹಾಕಿದೀನಿ. ಏನಿದೆ ಸ್ಪೆಷಲ್ ಏನಂದ್ರೆ ಟ್ರೈ ಕಲರ್ ಬರುತ್ತೆ. ವೈಟ್ ಎಲ್ಲೋ ಆಫ್ ಮಾಡಿ ತಿರ್ಗಾ ಆನ್ ಮಾಡಿದ್ರೆ ವಾಮ್ ವೈಟ್. ಅಂದ್ರೆ ಚಿಕ್ಕಮಂಗ್ಳೂರು ಕಲತ್ಗಿರಿ ಫಾಲ್ಸ್ ಆದ್ರೂ ಹಚ್ಚಿ, ಎಲ್ಲಾ ಮಂಜಿನಲ್ಲೂ ಓಡಿಸಿ, ಎಲ್ಲಾ ನಾರ್ಮಲ್ ಹೈವೇನಲ್ಲೂ ಓಡಿಸಿ, ಕಾಶ್ಮೀರದಲ್ಲಿ ಹೋಗಿದ್ರು ನಿಮ್ಗೆ ಡಿಸ್ಟರ್ಬ್ ಆಗಲ್ಲ ಅಲ್ವಾ? ಕನ್ಯಾಕುಮಾರಿ ಏನು ಡಿಸ್ಟರ್ಬ್ ಆಗಲ್ಲ, ಕಾಣಿಸುತ್ತೆ ನೀಟಾಗಿ 100%. ಏನಿದು ನೈಟ್ ಅಲ್ಲಿ ಡೇ ಟೈಮ್ ಅಲ್ಲಿ ಹೋಗೋ ತರ ಇರುತ್ತೆ ನಿಮ್ಗೆ. ಓಕೆ. ಮತ್ತು ಸನ್ಫ್ಲಿಮ್, ಫ್ರಂಟ್ ಗ್ಲಾಸ್ ಸನ್ಫ್ಲಿಮ್ ಕಾಣಿಸಲ್ಲ, ಅದು ಆಂಟಿ ಗ್ಲರ್ ಸನ್ಫ್ಲಿಮ್. ಸೊ ಅದೇ ಪ್ರಕಾರ ಮಿರರ್ ನೋಡಬಹುದು. ಮಿರರ್ ಸ್ಪೆಷಲ್ ಏನಕ್ಕೆ ಹಾಕ್ಸಿದ್ರಿ ಅದನ್ನ ಸರ್? ಇದು ಆಂಟಿ ಗ್ಲರ್ ಸನ್ಫ್ಲಿಮ್. ಇದು ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಮುಂದೆಯಿಂದ ಬಿಸಿಲು ಬಿಂದ್ರು ನಿಮ್ಗೆ ಇದು ಕೈಯೆಲ್ಲ ನಿಮ್ಗೆ ಬರ್ನಿಂಗ್ ತರ ಆಗಲ್ಲ ನಿಮ್ಗೆ. ಮತ್ತು ಆಪೋಸಿಟ್ ಇಂದ ಹೆವಿ ಪವರ್ ಲೈಟ್ ಹಾಕೊಂಡು ಬಂದ್ರು ನಿಮ್ಗೆ ಡಿಸ್ಟರ್ಬೆನ್ಸ್ ಆಗಲ್ಲ ನಿಮ್ಗೆ. ಆಂಟಿ ಗ್ಲೇರ್ ಅಂತೀವಿ. ಸೊ ಅದೇ ಪ್ರಕಾರ ಮಿರರ್ ಅಲ್ಲಿ ನೋಡಬಹುದು. ಮಿರರ್ ಕವರ್ ಹಾಕಿದೀನಿ. ಆನ್ ಮಾಡಿದ ತಕ್ಷಣ ನಿಮ್ಗೆ ತಾರ್ ಅಂತ ಬ್ಯಾಡ್ಜ್ ಬರುತ್ತೆ. ಶೋರೂಮ್ ಇಂದ ಬಂದಿಲ್ಲ ಇದು. ಶೋರೂಮ್ ಇಂದ ಬರಲ್ಲ, ನಾವು ಹಾಕೋದಿದ್ದು ಎಕ್ಸ್ಟ್ರಾ. ನೀವೇ ಈ ತರ ಲೈಟ್ ಬ್ಯಾಡ್ಜ್ ಎಲ್ಲ. ಹೌದು. ಇಂಡಿಕೇಟರ್ ಹಾಕಿದ್ರೆ ಇಂಡಿಕೇಟರ್ ಬರುತ್ತೆ ನಿಮ್ಗೆ. ತಾರ್ ಅಂತ ತಾರ್ ಅಂತ ಬಳ್ಕೊಳತ್ತೆ. ತಾರ್ ಎಲ್ಲಿ ನೋಡಿ ತಾರ್, ಮಿರರ್ ಅಲ್ಲೂ ತಾರ್, ರೆಟ್ರೋ ಕಾರ್ ಕೇರ್ ಅಲ್ಲಿ ತಾರ್ ಅಷ್ಟೇ. ಮಾಡೋರು ಯಾರು? ರೆಟ್ರೋ ಕಾರ್ ಕೇರ್ ನೌಶಾದ್. ನೆಕ್ಸ್ಟ್ ಡೋರ್ ಇಂಚಸ್. ಸೊ ಡೋರ್ ಇಂಚಸ್ ಏನ್ ಕಲರ್ ಇದೆ ಅದೇ ಕಾಂಬಿನೇಷನ್ ಅಲ್ಲಿ ಆ ಬಂಪರ್ಗೂ ಕಾಂಬಿನೇಷನ್ ಮಾಡಿರೋ ಸರ್. ಇದೇ ಕಲರ್ ಇಲ್ಲೂ ಮ್ಯಾಚ್ ಆಗ್ಬೇಕು. ಹೌದು. ಲೋಕಲ್ ಇಲ್ಲ ಸರ್, ಒರಿಜಿನಲ್. ಅತ್ತೆ ಕುಡೀರಿ, ಎಲ್ಲ ಬರ್ತೀರಾ? ಜಾಗ ಇದ್ರೆ ಇನ್ನ 3 ಜನ ನಿಲ್ಸ್ಬೋದು, ಅಷ್ಟು ಕ್ವಾಲಿಟಿ ಇದೆ ಸರ್. ರೆಟ್ರೋ ಕಾರ್ ಕೇರ್ ಅಲ್ಲೇ ಕ್ವಾಲಿಟಿ ಸರ್. ಅಷ್ಟೇ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಎಕ್ಸ್ಪೆಷಲಿ? ಇದು ಬಂದು ತಾರ್ಗೆ ಹೈಟ್ ಇದೆಯಲ್ಲ, ಇದ್ರಲ್ಲಿ ಅದ್ಬಿಟ್ಟು ಕ್ಲೀನಿಂಗ್ ಮಾಡಕ್ಕೆ ಮತ್ತು ಆಫ್ ರೋಡಿಂಗ್ ಅಲ್ಲಿ ಇದು ಕ್ಲೀನಿಂಗ್ ಮಾಡಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಹಳ್ಳ ದಿನ ಹೋಗ್ತಾ ಇರುತ್ತೆ, ಅದ್ರಲ್ಲಿ ಹತ್ಕೊಂಡು ಒಂಥರ ವಿಡಿಯೋ ಫೋಟೋ ಶೂಟ್. ಹೌದು. ನೈಸ್. ಸೊ ಅದೇ ಪ್ರಕಾರ ಕ್ಯಾರಿಯರ್ ನೋಡ್ಬೋದು. ಕ್ಯಾರಿಯರಲ್ಲೂ ಲೈಟ್, UFO ಲೈಟ್ ಅದೆಲ್ಲ ಹೋಯ್ತು ಜಮಾನ. 2022 ನಲ್ಲೇ ಹೋಯ್ತು. ಇನ್ನೊಂದ್ಸತಿ ಹೇಳ್ರಿ. ಹೋಯ್ತು ಜಮಾನ. ಇವಾಗ ಕ್ಯಾರಿಯರ್ ಅಲ್ಲೇ ಲೈಟ್ ನೋಡ್ಕೊಳ್ಳಿ. UFO ಲೈಟ್ ಯಾರ್ಯಾರೆಲ್ಲ ಹಾಕ್ಸ್ತಾ ಇದೀರೋ ಅವ್ರಿಗೆಲ್ಲ ಇದೊಂದು ಕಿವಿ ಮಾತು. ಹೌದು, ಇದೆಲ್ಲ ಕ್ಯಾರಿಯರ್ ಹಾಕ್ಬೇಕು. ಕ್ಯಾರಿಯರ್ ಅಲ್ಲಿ DRL ಹಾಕ್ಬೇಕು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಪವರ್ ಸಿಂಪಲ್ ಆಗಿರುತ್ತೆ. ಮುಂದೆ ಅವ್ರಿಗೂ ಡಿಸ್ಟರ್ಬ್ ಆಗಲ್ಲ ನಿಮ್ಗೆ. ಮತ್ತು ಅದೇ ಕ್ಯಾರಿಯರ್ ಸಮೇತ ಅಂತ ನೋಡಬಹುದು. ಲ್ಯಾಡ್ರ್ ಹತ್ಕೊಂಡು ಎಲ್ ಬೇಕು ಅಲ್ಲಿ ಹೋಗ್ಬೋದು. ನೋಡಿ ಸರ್, ಕುಣಿಬಹುದು. ಏನಿಲ್ಲ, ಕ್ವಾಲಿಟಿ ಹಂಗೆ ಇದೆ. ಕ್ವಾಲಿಟಿ 100% ಸರ್. ರೆಟ್ರೋ ಕಾರ್ ಕೇರ್ ಅಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ನಾವು ಕೆಲಸನೇ ಮಾಡಲ್ಲ ಸರ್. ಸೂಪರ್. ಇದ್ಯಾವ್ದು ಇದು ಬ್ರ್ಯಾಂಡ್? ರೋಡ್ ಆಫ್ ರೋಡ್
ಬ್ರಾಂಡ್ ಆಫ್ ರೋಡ್ ಹೆಂಗೆ ಇದು ಮೊನ್ಸ್ಟಾರ್ ಕಂಪನಿ ಬ್ರಾಂಡ್ ಮೊನ್ಸ್ಟಾರ್ ಆಫ್ ರೋಡ್ ಯೂಸ್ ಮಾಡ್ತಾರೆ. ಓಕೆ ಓಕೆ ಫ್ರಂಟ್ ಅಂದ್ರೆ ಲೆಫ್ಟ್ ಟು ರೈಟ್ ಎರಡು ಕಡೆಗೂ ಇದೆಯಾ ಅದು? ಇಲ್ಲ ಒಂದೇ ಸೈಡ್ ಬರೋದು. ಓಕೆ ಲೆಫ್ಟ್ ಬರೋದಿಲ್ಲ? ಇಲ್ಲ ಕನ್ಫ್ಯೂಸ್ ಆಗ್ಬೇಡಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇದೇ ತರ ಕ್ಯಾರಿಯರ್ ಬೇಕಂದ್ರೆ ಸರ್ ಅದರಲ್ಲಿ ಒಂದು ಡಿಫೆಂಡರ್ ಬಾಕ್ಸ್ ಬರುತ್ತೆ, ಬಾಕ್ಸ್ ಅಟ್ಯಾಚ್ ಮಾಡಬಹುದು. ಹೋಗ್ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ, ಅಟ್ಯಾಚ್ ಮಾಡ್ಕೋಬಹುದು ಡಿಫೆಂಡರ್ ಬಾಕ್ಸ್. ನೆಕ್ಸ್ಟ್ ಏನ್ ಮಾಡಿದೀರಾ ಬೇಕಂದ್ರೆ ಸೊ ಹ್ಯಾಂಡಲ್ ಗೆ ಬಾಡಿ ಕಲರ್ ಏನಿದೆ ಅದೇ ಪಿಯಾನೋ ಫಿನಿಶ್ಡ್. ಸೊ ಒಳಗಡೆ ಸರ್ ನಿಮ್ಗೆ ಗೊತ್ತಿರೋ ತರ ಪ್ರತಿ ಸಲ ಹೇಳ್ತೀನಿ, ಬರೀ ಸೋಫಾ ಮತ್ತು ಸೀಟ್ ಗಳಿಗೆ ಏನೇನ ಕಾಂಬಿನೇಷನ್ ಅಂತ. ಇದನ್ನು ಒಂದು ಸೀಟು ಯಾವ ಕಲರ್ ಇದೆ ನೋಡಿ, ಔಟ್ ಸೈಡ್ ಏನ್ ವೈನ್ ಕಲರ್ ಇದೆ ಅದೇ ಪ್ರಕಾರ ಸೀಟುಗೂ ವೈನ್ ಕಲರ್ ಮಾಡಿದೀನಿ. ಈ ಕಲರ್ಗೂ ಮತ್ತೆ ಈ ಕಲರ್ಗೂ ಮ್ಯಾಚ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಕಲರ್ ಹಾಕ್ಸಿರೋದು. ಹೌದು. ಓಕೆ. ಸೊ ಸೀಟು ತಾವು ನೋಡಬಹುದು, ಜಸ್ಟ್ ಸ್ಟಿಚಸ್ ಅಲ್ಲೇ ಡಿಸೈನ್ ಡೈಮಂಡ್ ಮತ್ತು ಬ್ಯಾಂಬೋ ಎರಡು ಬಂದಿದೆ ಅದರಲ್ಲಿ. ಸೊ ಅದರಲ್ಲಿ ನಿಮ್ಗೆ ವೈನ್ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ರೂಫ್ ಟಾಪ್ನು ಡೈಮಂಡ್ ಅಲ್ಲಿ ನಿಮ್ಗೆ ವೈನ್ ಕಲರ್ ಮತ್ತು ಆಮ್ರೆಸ್ಟ್ನು ಆಮ್ರೆಸ್ಟ್ನು ಸೇಮ್ ಕಲರ್. ನೈಸ್ ಸರ್ ಇದೆಲ್ಲ ಕಾಂಬಿನೇಷನ್ಗಳು ಯಾರ ಕೈನಲ್ಲೂ ಮಾಡಕ್ ಸಾಧ್ಯ ಇಲ್ಲ, ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾತ್ರ. ಪ್ರತಿ ಸಲ ಹೇಳಿದೀನಿ ನಾನು. ಇಷ್ಟು ಮಾಡ್ಸಿದ್ದಾರೆ, ಬೇರೆ ಏನು ಮಾಡ್ಸಿಲ್ವಾ ಇವರು? ಮತ್ತು ಹಿಂದೆಗಡೆ ಬ್ಯಾಕ್ ಸೈಡ್ ಬಂದಾಗ ಎಕ್ಸ್ಟ್ರಾ ಸ್ಪೀಕರ್ಸ್ಗಳು ಹಾಕಿದ್ದೀನಿ. ಎಕ್ಸ್ಟ್ರಾ ಸ್ಪೀಕರ್ಸ್, ರಿಫ್ಲೆಕ್ಟರ್ ಹಾಕಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಸ್ಪೀಕರ್ಸು ಮ್ಯಾಟ್ ಬರುತ್ತೆ ಮತ್ತು ಸೀಟ್ ಕವರ್ ನೋಡಬಹುದು. ಇದು ಕಂಪ್ನಿಯಿಂದ ಹೆಂಗ್ ಬರುತ್ತೆ ಆ ತರಾನೇ ಕಾರ್ಪೆಟ್ ಬರುತ್ತೆ. ಯಾವ್ದು ಲೆದರ್ ಇದು ರೆಕ್ಸಿನ್ ಆಗ್ಬಿಟ್ಟು ಒಳಗಡೆ ಪಿನ್ ಹೊಡೆಯಲ್ಲ ನಾವು. ಎಲ್ಲ ಕಾರ್ಪೆಟ್ ಹೆಂಗಿರುತ್ತೆ ಶೋರೂಮ್ ಇಂದ ಅದೇ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಓಕೆ ಓಕೆ. ಮತ್ತೆ ಹಿಂದೆ ಟೈಲ್ ಲ್ಯಾಂಪ್ ಬರೀ ಕ್ಯಾಪ್ ಮಾತ್ರ ಹಾಕ್ಸಿದ್ದಾರೆ, ಟೈಲೈಟ್ಗೆ ಕ್ಯಾಪ್ ಮಾತ್ರ ಹಾಕಿದ್ದಾರೆ, ರಿಫ್ಲೆಕ್ಟರ್ ಹಾಕಿದ್ದಾರೆ ಕೆಳಗಡೆ. ಮತ್ತು ಸೈಡ್ ಅಲ್ಲಿ ಸನ್ ಫಿಲ್ಮ್ ಕಸ್ಟಮರ್ ರಿಕ್ವೈರ್ಮೆಂಟ್ ಡಾರ್ಕ್ ಬೇಕಿತ್ತು, ಸೊ ಡಾರ್ಕ್ ಹಾಕಿದ್ದೀನಿ. ಸೊ ಡೀಸೆಂಟ್ ಆಗಿ ಒಂದು ಗಾಡಿ ಏನ್ ಮಾಡಿಫಿಕೇಶನ್ ಆಗ್ಬೇಕು ಅಷ್ಟಾಗಿದೆ. ಹೌದು, ಮಾಡ್ತಾ ಹೋದ್ರೆ ಇನ್ನೂ 80% ಇದೆ. ಇನ್ನ ಬೇರೆ ವಿಡಿಯೋಗಳಿಗೆ ಕಂಪೇರ್ ಮಾಡ್ಕೊಂಡು. ಹೌದು ಅಲ್ವಾ? ಹೌದು. ಮತ್ತೆ ಗ್ರಿಲ್ ಯಾವ್ದು ಸರ್? ಆಂಗ್ರಿ ಬರ್ಡ್ ಗ್ರಿಲ್. ಆಂಗ್ರಿ ಬರ್ಡ್ ಗ್ರಿಲ್. ಈ ಬಂಪರ್ ಗೆ ಆಂಗ್ರಿ ಬರ್ಡ್ ಗ್ರಿಲ್ ಒಂದೇ ಸೂಟ್ ಆಗೋದು, ಬೇರೆ ಯಾವ ಗ್ರಿಲ್ ಸೂಟ್ ಆಗಲ್ಲ. ಓಕೆ ಓಕೆ. ಸಿಟ್ಟಲ್ಲಿರೋ ಹಕ್ಕಿ ಅಂತನಾ ಆಂಗ್ರಿ ಬರ್ಡ್? ಹೌದು. ಅಂದ್ರೆ ರೋಷಾವೇಶವಾಗಿ ನೋಡ್ತಾ ಇರುತ್ತಲ್ಲ ಹದ್ದು ಗರುಡ. ಆಂಗ್ರಿ ಬರ್ಡ್, ಆಂಗ್ರಿ ಲಯನ್ ಹೆಂಗಿರತ್ತೆ, ಒಂದ್ ತಿಂಗಳಿಂದ ಊಟ ಮಾಡಿರಲ್ಲ ಇದು ಲಯನ್, ಆ ತರ ಲುಕ್ ಬರೋದಿಲ್ಲ. ಅದು ಬಂಪರ್ ಚೆಕ್ ಮಾಡೋಣ ಕ್ವಾಲಿಟಿ ಹತ್ತಿ ಅದ್ರ ಮೇಲೆ ಯೋಚನೆ ಮಾಡಿ. ಹತ್ತದಕ್ಕಿಂತ ಏನಕ್ಕೆ ಯೋಚನೆ ಮಾಡ್ಬೇಕು ಸರ್? ನಾನ್ ಕೇಳೋದಲ್ಲ, ಜನ ಕೇಳೋದು. ನಾನ್ ಹಾಕಿರೋದು ಬಂಪರು ಕ್ವಾಲಿಟಿ ನಿಮ್ ತಲೆಯಿಂದ ಇದೆ. ರೆಟ್ರೋ ಕಾರ್ ಕೇರ್ ನೋಡಿ, ಬಂಪರ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಂಡ್ರ? ಇಲ್ಲ, ನಾನು ವಿಡಿಯೋ ನೋಡ್ಕೊಂಡು ಬಂದಿದ್ದು. ಮತ್ತೆ ಬರ್ತಾ ಇದ್ದಂಗೆ ಮೀಟ್ ಆದ್ವಿ ಓನರ್ನ. ಮೀಟ್ ಆಗಿಬಿಟ್ಟು ನಮ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ. ಮತ್ತು ಅವರು ಏನೇನು ಬೇಕು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ರು ಅವರು. ಬಟ್ ಅವ್ರು ಯಾವುದಾದ್ರು ಬೇಕೋ ಅದು ನಾನು ಹೇಳಿದ್ದಕ್ಕೂ ಮತ್ತು ಅವ್ರು ಹೇಳಿದ್ದಕ್ಕೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮಗೆ. ನಮ್ಗೆ ಇಷ್ಟ ಆಗೋ ಥರನೇ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ, ಆಕ್ಸೆಪ್ಟ್ ಆಗಿದೆ ಸರ್. ಹೌದು, 100% ಇದೆ. ಇಲ್ಲ 10 ಕೊಡ್ತೀವಿ ಸರ್. 100% ಬರ್ಬೋದು ಸರ್. 100% ಹೌದು. ಕೊಡ್ತೀವಿ ಸರ್. ಇದೆ ಸರ್. ಇನ್ನು ಇಲ್ಲ ಮಾಡಿಸ್ಬೇಕು, ಇನ್ನೂ ತುಂಬ ಮಾಡಿಸ್ಬೇಕು. ಬಟ್ ನಮ್ಗೆ ಟೈಮ್ ಸ್ವಲ್ಪ ಅಭಾವದಿಂದ ಇಷ್ಟು ಸಾಕು. ಹೌದು. ಸೊ ತಾರಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟು ಮಾಡಿಫಿಕೇಶನ್ ನೋಡಿದ್ರಲ್ಲ. ಸೊ ಸಿಂಪಲ್ ಆಗಿ ಒಂದು ಡೀಸೆಂಟ್ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ಇಲ್ಲೊಂದು ಎಕ್ಸಾಂಪಲ್ ವಿಡಿಯೋ ನೋಡಿದ್ರೆ, ಇದಾದ ನಂತರ ನೆಕ್ಸ್ಟ್ ತಾರ್ ರಾಕ್ಸಲ್ ಕೂಡ ಮಾಡಿಫಿಕೇಶನ್ ಮಾಡಿದ್ದಾರೆ. ಅದ್ರಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿಫಿಕೇಶನ್ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ನ ಒಂದೊಂದಾಗಿ ತಿಳಿಸ್ಕೊಡ್ತೀರಲ್ವಾ ಸರ್? ತಾರ್ದು ಮುಗಿದು ಸರ್, ತಾರ್ ರಾಕ್ಸ್ ತೋರಿಸ್ಕೊಡ್ತೀನಿ ಸರ್. ಚಿಂದಿ ಮಾಡ್ಬಿಟ್ಟಿದ್ದೀನಿ ಸರ್. ಚಿಂದಿ ಸರ್ ತೋರಿಸಿ. ಏನೇನು? ಟಾಪ್ ಎಂಡ್ ಮಾಡೆಲ್, ಅಡಾಸ್ ಮಾಡೆಲ್, ಫ್ರಂಟ್ ಬಂಪರ್ ಸರ್. ಮಾರ್ಕೆಟ್ ಅಲ್ಲಿ ವಿಡಿಯೋ ನೋಡ್ಕೊಂಡು ತುಂಬಾ ಜನ ಮಾಡಿಫಿಕೇಶನ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಬಟ್ ನಾವು ಕೊಡೋ ಕ್ವಾಲಿಟಿ ಮತ್ತು ನಾವು ಕೊಡೋ ಕಾಂಬಿನೇಷನ್ ಒಂದೊಂದು ಕಲರ್ ಥಿಂಕ್ ಮಾಡಿ ಕೊಡ್ತೀವಲ್ಲ, ಅದೇ ರೆಟ್ರೋ ಕಾರ್ ಕೇರ್ ಕೆಲಸ. ಇದೇ ನನ್ನ ಅನುಭವ, ಇದೇ ನಮ್ ಕಸಬು. ಏನ್ ಇದೆಲ್ಲ ಡಿಫ್ರೆಂಟ್ ಆಗಿ ಮಾಡ್ಬಿಟ್ಟಿದ್ದೀರಾ ಸರ್? ಎವ್ರಿ ಟೈಮು ಎವ್ರಿ ವಿಡಿಯೋ ಮಾಡ್ತೀರಾ, ಯಾವ್ದನ್ನ ಸೇಮ್ ಕಲರ್ ತಗೊಂಡ್ ಬರ್ತೀನಾ ಸರ್? ಯಾವ್ದನ್ನ ಡಿಫ್ರೆಂಟ್ ಇಲ್ವಾ? ಇವತ್ತಿಗೂ ನೀವು ಆಡಿಯನ್ಸ್ ಯಾರೆಲ್ಲ ನೋಡ್ತಾ ಇದ್ರೋ ಗೂಗಲ್ ಅಲ್ಲಿ ಹೋಗಿ ತಾರ್ ಮಾಡಿಫಿಕೇಶನ್ ಇನ್ ಕನ್ನಡ ಅಂತ ಹೊಡೆದ್ರೆ ರೆಟ್ರೋ ಕಾರ್ ಕೇರ್ ಟಾಪ್ ಅಲ್ಲಿ ಇರ್ತಾವೆ ಜಾಸ್ತಿ ವಿಡಿಯೋ. ಹೌದು ಸರ್. ಸೊ ಬಿಕಾಸ್ ಅಷ್ಟು ತಾರ್ಗಳನ್ನ ಮಾಡಿಫಿಕೇಶನ್ ಮಾಡಿದ್ರಿ ಸರ್. ಓಕೆನಾ?
ಸಮಯ ವ್ಯರ್ಥ ಮಾಡೋದು ಬೇಡ ಆಡಿಯನ್ಸ್ಗೆ. ಸೊ ಪಟಾಪಟ್ ಅಂತ ಹೇಳಿ ಟಾರ್ರಾಕ್ಸ್ ಅಲ್ಲಿ ಏನೆಲ್ಲ ಮಾಡ್ಬಿಟ್ಟಿದ್ದೀರಾ ಹೇಳ್ಬಿಡಿ. ಸೊ ಇದು ಅಡಾಸ್ ಮಾಡೆಲ್ ಟಾಪ್ ಎಂಡ್ ಮಾಡಲ್. ಫ್ರಂಟ್ ಗ್ರಿಲ್ ಏನು ಚೇಂಜ್ ಮಾಡಿಲ್ಲ. ಫ್ರಂಟ್ ಗ್ರಿಲ್ ಗೆ ಸೆಂಟರ್ ಪೀಸಸ್ ಇದು ಸಪರೇಟ್ ಬರುತ್ತೆ. ಸುಮಾರು ಜಾಗ ನಿಮ್ಗೆ ವೈಟ್ ಗಾಡಿಗೆ ಬ್ಲಾಕ್ ಆಗಿಬಿಡ್ತಾರೆ, ಇಲ್ಲ ಅಂದ್ರೆ ಬ್ಲಾಕ್ ಗಾಡಿ ಬೇರೆ ಗಾಡಿಗಳಿಗೆ ರೆಡ್ ಕಲರ್ ಆಗಿಬಿಡ್ತಾರೆ, ಜಾತ್ರೆ ಆಗುತ್ತೆ. ಬಟ್ ನಾವ್ ಮಾಡಿರೋದು ಕಾಂಬಿನೇಷನ್ ಇದು, ಓಕೆನಾ. ಸೊ ಇದು ಇಲ್ಲಿ ಏನ್ ಕಾಂಬಿನೇಷನ್ ಮಾಡಿದೀನಿ, ಬಂಪರ್ಗು ಅದೇ ಕಾಂಬಿನೇಷನ್ ನೋಡ್ಬೋದು. ಮತ್ತು ಇಂಜಿನ್ ಗಾರ್ಡ್ ಫುಲ್ ಇಂಜಿನ್ ಗಾರ್ಡ್ ಕಲರ್ ಮಾಡಿಲ್ಲ ಸರ್, ಜಸ್ಟ್ ಪಟ್ಟಿ. ಈ ಪಟ್ಟಿ ಮಾಡಕ್ಕೂ ಏನ್ ಗೊತ್ತಾ, ಟೈಮ್ ಹಿಡಿಬೇಕು, ಅದು ಕೆಲಸ ಮಾಡ್ಬೇಕು. ಕೆಲಸ ಮಾಡೋರ್ಗೆನೆ ಗೊತ್ತು ಅದು ಎಷ್ಟು ಮಾಡ್ಬೇಕು ಅಂತ. ಮತ್ತು ಈ ಹುಕ್ ಇದೆ ನೋಡಿ, ಹುಕ್ಕುಗೂ ಸೇಮ್ ಕಾಂಬಿನೇಷನ್. ಮತ್ತು ಬಂಪರ್ ಬಂದಿ ಪ್ರೋಮ್ಯಾನ್ ಬಂಪರ್ ಅಂದ್ರೆ ಬ್ರ್ಯಾಂಡ್ ಎಲ್ಲಾರು ಗೊತ್ತಿರೋ ತರ ಪ್ರೋಮ್ಯಾನ್ ಬಂಪರ್, ಅಡಾಸ್ ಮಾಡೆಲ್ ಬಂಪರ್. ಸೂಪರ್. ಇದ್ರದ್ದಾಯ್ತು ಫ್ರಂಟ್. ಮತ್ತೆ ಇದಕ್ಕೆ ಹೆಡ್ಲೈಟ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಹಾಕಿದೀರಾ? ಡಿಫ್ರೆಂಟ್ ಎಲ್ಲ ಇಲ್ಲ ಸರ್, ಕಂಪ್ನಿದೆ ಹೆಡ್ಲೈಟ್ ಅದೇ ಸೇಮ್. ಮತ್ತು ಸೈಡ್ ವೀಲರ್ಸ್ ಬರುತ್ತೆ. ಸೈಡ್ ವೀಲರ್ಸ್ ಏನ್ ಮಾಡಿದೀನಿ, ಸೇಮ್ ಬಾಡಿ ಕಲರ್ ಏನಿದೆ ಅದೇ ಕಲರ್ ಪಿಯಾನೋ ಫಿನಿಶ್ ಮಾಡಿದೀನಿ. ನೋಡ್ಬೋದು, ಗ್ಲಿಟರ್ ಕ್ಲಾರಿಟಿ ಬರುತ್ತೆ ನಿಮ್ಗೆ, ತುಂಬಾ ಬ್ಯೂಟಿಫುಲ್ ಇದೆ ಇದು, ಓಕೆನಾ. ಸೇಮ್ ಗಾಡಿ ಕಲರ್ ಏನಿದೆ ಅದೇ ಪ್ರಕಾರ ಬರುತ್ತೆ ನಿಮ್ಗೆ. ಸೊ ಅದೇ ಪ್ರಕಾರ PPF ಗಾಡಿಗೆ PPF ಮಾಡಿದೀವಿ. ಲಾಸ್ಟ್ ಟೈಮ್ ಕಲ್ಲೆಲ್ಲ ಹಾಕಿದ್ವಿ, ಇವಾಗ ಹಾಕಕ್ ತೋರ್ಸಲ್ಲ, ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಕಸ್ಟಮರ್ ವೇಟ್ ಮಾಡ್ತಾರೆ ಫಸ್ಟ್ ಡೆಲಿವರಿಗೆ ಅಂತ. ಹೌದು ಕೋಆಪರೇಟ್ ಮಾಡ್ತಾ ಇದಾರೆ. ಸೊ ಅದೇ ಪ್ರಕಾರ ಡೋರ್ ಇಂಚಸ್ ಪ್ರೋಮ್ಯಾನ್ ಏನ್ ಬಂಪರ್ ಹಾಕಿದೀನಿ ಅದೇ ಬಂಪರ್ ಇದು ಪ್ರೋಮ್ಯಾನ್ ಡೋರ್ ಇಂಚಸ್ ಹಾಕಿದೀನಿ. ತೋರಿಸಿ ಇದಕ್ಕೂ ಸರ್ ಒಂದೇ ಜನ ಇದೀನಿ, ನೋಡಕ್ ಸೇಮ್ ಇರ್ಬೋದು, ನೋಡಕ್ ಕಲರ್ ಸೇಮ್ ಇರ್ಬೋದು, ಕ್ವಾಲಿಟಿ ಚೆಕ್ ಮಾಡ್ಬೇಕಲ್ಲ. 2-3 ಜನ ಇದ್ರೆ ಪರವಾಗಿಲ್ಲ. ಆಯ್ತು, ಟಾರ್ರಾಕ್ಸ್ ಎಲ್ಲ ಅಷ್ಟ ಆಯ್ತು. ಇದೆಲ್ಲ ಕಂಪನಿಯಿಂದ ಬಂದಿರತಕ್ಕಂತ ಬ್ಯಾಡ್ಜಸ್ ಇದೆ. ಇಲ್ಲ ನಾವು ಹಾಕಿರೋದು ಇದನ್ನ. ಹೌದು, ತಾರ್ ಅಂತ ಬಂದ್ಬಿಡುತ್ತೆ, ಸ್ಪೋರ್ಟ್ಸ್ ಲುಕ್ ತಾರ್ ಅಂತ ಬಂದ್ಬಿಡುತ್ತೆ ಹೆಸರು. ಸೊ ನಾವ್ ಅದೆಲ್ಲ ತೆಗ್ಬಿಟ್ಟು ಏನ್ ಮಾಡಿದೀವಿ, ಸೈಡ್ ವೆಂಟ್ ಹಾಕಿದೀವಿ. ಬಿಕಾಸ್ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋ ಟಾರ್ರಾಕ್ಸ್. ಹೌದು. ಮತ್ತೇನ್ ಮಾಡಿದೀರಾ ಸರ್? ಅದೇ ಮಿರರ್ ಕವರು. ಲೈಟ್ ಆನ್ ಮಾಡ್ಬೇಕು ಅದನ್ನ. ಸೊ ಪುಷ್ ಔಟ್ ಬಟನ್ ಈ ಗಾಡಿ. ಹೌದು. ಸೊ ನೋಡಿ ಲೈಟ್ ಆನ್ ಆಯ್ತು, ಇದ್ರದ್ದು ಲೈಟ್ ಆನ್ ಆಯ್ತು, ಇಂಡಿಕೇಟರ್ ಬರುತ್ತೆ, ಮತ್ತೆ ಆ ಕಡೆದು ಲೈಟ್ ಆನ್ ಆಯ್ತು. ಸೊ ಇಂಡಿಕೇಟರ್ ಕೂಡ ಬ್ಯಾಡ್ಜ್ ಅಲ್ಲ ನೀವೇ ಮಾಡಿರೋದ ಇದು ಇಂಡಿಕೇಟರ್ ಎಲ್ಲ? ಹೌದು. ಸೂಪರ್ ನೈಸ್. ಸೊ ಅದೇ ಪ್ರಕಾರ ಡೋರ್ ವೈಸರ್ ಹಾಕಿದೀನಿ. ಮತ್ತೆ ಆಕ್ಚುಲಿ ಇದು ಬ್ಲೂ ಬರಲ್ಲ, ಇದನ್ನ ತೆಗೆದ ತಕ್ಷಣ ಕ್ರೋಮಿಯಂ ಫಿನಿಶ್ ಸ್ಟೀಲ್ ಬರುತ್ತೆ. ಸ್ಟೀಲ್ ಬರುತ್ತೆ ಇದು ನೋಡಿ, ಅದನ್ನ ತೆಗಿಬೇಕು. ಬ್ಲೂ ಕಲರ್. ಸೊ ಈ ಕಲರ್ ಇರುತ್ತೆ. ಬ್ಲೂ ಆದ್ರೆ ಜಾತ್ರೆ ಅನ್ಸ್ಬಿಡುತ್ತೆ. ಏನಪ್ಪ ಬ್ಲೂ ಹಾಕಿದಾರೆ ಯಾರಪ್ಪ ಈ ಜಾತ್ರೆ ಅನ್ಕೋಬೇಡಿ, ಈ ಕಲರ್ ಬರುತ್ತೆ. ಬ್ಲೂ ಇಲ್ಲ, ಕ್ರೋಮ್. ಸೊ ಅದೇ ಟಾಪ್ ಅಲ್ಲಿ ನೋಡಬಹುದು, ಡಿಫೆಂಡರ್ ಲೈಟ್ ಹಾಕಿದೀನಿ. ಡಿಫೆಂಡರ್ ಲೈಟ್ ಅಂದ್ರೆ ಡಿಫೆಂಡರ್ ಏನ್ ನೋಡ್ತಾ ಇದ್ರೋ ಅದೇ ತರನೇ ಲುಕ್ ಇದ್ರಲ್ಲಿ ಬರುತ್ತೆ ಲುಕ್. ಸೊ ಕಾಪಿ ಮಾಡಬಹುದು ಒರಿಜಿನಾಲಿಟಿ ಅದನ್ನ ಅದೇನೆ. ಡಿಫೆಂಡರ್ ತರ ಟಾರ್ರಾಕ್ಸ್ ಗೆ ಇದೇ ಸೂಟ್ ಆಗೋದು. ಜಿ ವ್ಯಾಗನ್ ಲೈಟ್ ಬರುತ್ತೆ, ಬಟ್ ಜಿ ವ್ಯಾಗನ್ ಲೈಟ್ ಸೂಟ್ ಆಗಲ್ಲ. ತಾರ್ ತರ ಮಾಡಬಹುದು, ತಾರ್ನ ಡಿಫೆಂಡರ್ ತರ ಮಾಡಬಹುದು. ಹೌದು, ಯಾವ್ದು ತಾರ ಆಗಲ್ಲ, ಅದೇ ತರ ಡಿಫೆಂಡರ್ ಆಗಲ್ಲ ಅಲ್ವಾ ಸರ್? ಹೌದು, ಒಪ್ಕೋಬೇಕಾಗಿತ್ತು 100%. ನೆಕ್ಸ್ಟ್ ಮತ್ತು PPF ಆಯ್ತು. ಸೊ ಅದೇ ಪ್ರಕಾರ ಹ್ಯಾಂಡಲ್ಗೆ ಪಿಯಾನೋ ಫಿನಿಶ್ಡ್. ಮತ್ತು ಹಂಗೆ ರಿವರ್ಸ್ ಬನ್ನಿ ಸರ್. ಹಂಗೆ ಸರ್ ಸುಮಾರು ಥಾರ್ ರಾಕ್ಸ್ ಮಾಡಿಬಿಟ್ಟಿದ್ದೀನಿ, ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬ್ಯಾಕ್ ಸೈಡು ಸ್ಪೆಷಲಿ ಮಕ್ಕಳಿಗೆ ಕುತ್ಕೊಳ್ಳೋಕೆ ಒಂದು ಸೀಟು, ಒಂದೇ ಒಂದು ಸೀಟು. ಮುಂದೆಗಡೆ ಸೀಟ್ ಕಾಂಬಿನೇಷನ್ ಕಂಪ್ನಿಯಿಂದ ಏನ್ ಕೊಟ್ಟಿದ್ದಾರೆ ಅದೇ ಕಲರ್ ಅಲ್ಲಿ ಒಂದು ಸೀಟು. ಇದು ನೀವು ಮಾಡಿರೋದಾ? ನಾನ್ ಮಾಡಿರೋದು. ಸೊ ಮಗು ಅದೊಂದು ಫೇವರೇಟ್ ಸೀಟ್. ಹೌದು. ಈ ಸ್ಪೀಕರ್ಸ್ ಎಲ್ಲ ಹಿಂಗೆ ಹದ್ಬಿಟ್ಟು ಹಿಂಗ್ ಕುತ್ಕೋಬೇಕು. ಸೊ ನೀವು ಮಗು ಕುತ್ಕೊಳಕ್ ಆಗಲ್ಲ. ಮಗು ಇಲ್ಲ ಸರ್, ಚಿಕ್ಕ ಪಾಪುಗಳಿಗೆ ಸೀಟು ಬೇಡ. ಲಗೇಜ್ ಇದೆಯಾ, ಫೋಲ್ಡ್ ಮಾಡ್ಕೊಳ್ಳಿ, ಹಿಂಗ್ ಬಿಟ್ಬಿಡಿ ಅಷ್ಟೇ. ಸ್ಪೇಸ್ ಉಳಿಯುತ್ತೆ. ಮತ್ತು ಬಾಕ್ಸು ಸುಮಾರು ಕಡೆ ನೋಡಿರ್ತಾರೆ, ಒಂದು ಬಾಕ್ಸ್ ಹಾಕ್ಬಿಟ್ಟು ಒಂದು ಪಿನ್ ಕೇಬಲ್ ಹಾಕ್ಬಿಡ್ತಾರೆ ಲಗೇಜ್ ಹಾಕಕ್ಕೆ, ರಿಮೂವ್ ಮಾಡ್ಕೊಂಡು. ಇದೆಲ್ಲ ಫಿಕ್ಸ್ ಟೈಪ್ ನಾನ್ ಮಾಡಿರೋದು. ಸೊ ಸ್ಪೇಸ್ ಉಳಿತು, ಲುಕ್ ಉಳಿತು. 10 ಇಂಚಸ್ ಸೂಪರ್. 12 ಇಲ್ಲ 20 ಇಂಚ್ ಊಫರ್ ಹಾಕಿದ್ರು ಆ ಪರ್ಫಾರ್ಮೆನ್ಸ್ ಬರಲ್ಲ. ಈ ಊಫರ್ ಅಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಬರುತ್ತೆ. ಡಬಲ್ ಕಾಯಲ್ ಊಫರ್, 7 ಮೆಗಾ ಊಫರ್. ಸೂಪರ್. ಮೊಬೈಲ್ ಅನ್ನೋದು. ಸೊ ನೆಕ್ಸ್ಟ್ ಇನ್ನೇನು ಹಾಕಿದ್ರು? ಸೊ ಇದಕ್ಕೂ ನೋಡಿ, ತಾವು ನೋಡ್ಬೋದು, ಇದು ಏನ್ ಸೈಡ್ ವೀಲ್ ಆರ್ಚ್ಗೆ ಪೇಂಟ್ ಮಾಡಿದೀನಿ ಅದೇ ಪ್ರಕಾರ ಬ್ಯಾಕ್ ಬಂಪರ್ಗೂ ಪೇಂಟ್ ಆಗಿದೆ, ಪಿಯಾನೋ ಫಿನಿಶ್ಡ್. ಟೈಲ್ ಲ್ಯಾಂಪ್ ಹಾಕಿಲ್ಲ ಸರ್ ಇದಕ್ಕೆ. ಏನ್ ಕಂಪನಿಯಿಂದ ಬಂದಿರ್ತಾರೆ ಅದೇ ನೋಡ್ಕೊಳ್ಳಿ. ಸೊ ಟಾರ್ರಾಕ್ಸ್ ಅಲ್ಲಿ ಕಂಪನಿಲೇ ಸಿಕ್ಕಾಪಟ್ಟೆ ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ. ಹೌದು ಅಲ್ವಾ? ಅಲ್ಲ, ಅದರಲ್ಲಿ ವೇರಿಯಂಟ್ಸ್ ಇದೆ, MX1, MX3 ಆ ತರ. MX1 ಅಲ್ಲಿ ಏನು ಬರಲ್ಲ, ತಾರ್ಗೆ ಏನೇನ್ ಮಾಡಿಫಿಕೇಶನ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡಿಫಿಕೇಶನ್ ಮಾಡಬಹುದು. ಮತ್ತೆ ಒಳಗಡೆ ಇಂಟೀರಿಯರ್ ಇನ್ನು ವರ್ಕ್ ನಡೀತಾ ಇದೆಯಾ ಸರ್? ಹೊರಗಡೆನೆ ಇನ್ನೊಂದು ಹೇಳ್ಬಿಡ್ತೀನಿ. ಫ್ರಂಟ್ ಅಲ್ಲಿ ನೋಡಿ ಸರ್, ಬಂಪರ್ ಅಲ್ಲಿ ಏನ್ ಕಾಂಬಿನೇಷನ್ ಇದೆ, ಸ್ವಲ್ಪ ಒಳಗಡೆ ಫೋನ್ ತೋರಿಸಿ ಸರ್. ಕ್ಯಾಲಿಬರ್ ನೋಡ್ಬೋದು, ವೈನ್ ಕಲರ್ ಮತ್ತು 1.6 ಇಂಚಸ್ ಸ್ಪೇಸರ್ ಹಾಕಿದೀನಿ. ಓಕೆ. ಇಷ್ಟು ಒಳಗಡೆ ಬರಲ್ಲ, ಇದು ಹೊರಗಡೆ ಬರಲ್ಲ ಟೈರು. 1.6 ಇಂಚಸ್ ಒಳಗಡೆ ಬರುತ್ತೆ. ಸ್ಪೇಸ್ ಪ್ರೋಮ್ಯಾನ್ ಸ್ಪೇಸರ್ ಆಗ್ಬಿಟ್ಟು ಏನ್ ಮಾಡಿದೀನಿ, ಈ ಲೆವೆಲ್ ತಗೊಂಡ್ ಬಂದಿದ್ದೀನಿ ನೋಡಿ. ಓಕೆ, ಹೊರಗಡೆ ಕಾಣಿಸ್ಬೇಕು. ಮ್ಯಾಗ್ವಿಲ್ ಹಾಕೋದು ಅವಶ್ಯಕತೆನೇ ಇಲ್ಲ ನಿಮ್ಗೆ, ಆ ಲುಕ್ ಬಂದ್ಬಿಟ್ಟಿದೆ. ಸೂಪರ್. ಓಕೆನಾ?
ಸೊ ಒಳಗಡೆ ಸರ್ ಒಳಗಡೆ ಬಂದ್ಬಿಟ್ಟು ಇದು ಒಂದು ಕೆಲಸ ನಡೀತಾ ಇದೆ, ಒಂದು 10 ನಿಮಿಷನಲ್ಲಿ ಫಿನಿಶ್ ಮಾಡ್ಬಿಡ್ತೀವಿ. ಮ್ಯೂಸಿಕ್ ಸಿಸ್ಟಮ್ ಅಪ್ಗ್ರೇಡೇಷನ್ ಗೆ ಓಪನ್ ಮಾಡಿರೋದು ಇದು. ಸೊ ಅದೇ ಪ್ರಕಾರ AC ವೆಂಟ್ ನೋಡಬಹುದು. AC ವೆಂಟ್ K4 ಬಾರ್ಡರ್ ಅಲ್ಲೂ ಲೈಟ್ ಬರುತ್ತೆ, ನಿಮ್ಗೆ ಸೆಂಟ್ರಲ್ಲೂ ಲೈಟ್ ಬರುತ್ತೆ. ಯಾವ ತರ ಬೇಕೋ ಆ ತರ ಕಲರ್ ಕಾಂಬಿನೇಷನ್ ಇಟ್ಕೋಬಹುದು ನೀವು. ಓಕೆ, ಲೈಟ್ ಕೂಡ ಚೇಂಜ್ ಆಗುತ್ತೆ. ಎನಿಥಿಂಗ್ ಲೈಕ್ ಮರ್ಸಿಡೀಸ್ ಬೆನ್ಸ್ ತರ ಮಲ್ಟಿ ಕಲರ್, ಸಿಂಗಲ್ ಕಲರ್, ಯಾವ ತರ ಬೇಕೋ ಆ ತರ. ಆಕ್ಚುಲಿ ಡಿಸೈನ್ ಅದರಲ್ಲೇ ಅಲ್ವಾ ಸ್ಟಾರ್ಟಿಂಗ್ ಬಂದಿದ್ದು? ಯಾವುದು? ಮರ್ಸಿಡೀಸ್ ಬೆನ್ಸ್. ಹೌದು 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 ಹೌದು. ಸೂಪರ್ ನೈಸ್ ಸರ್. ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಅಲ್ವಾ? ಇಲ್ಲ ಸರ್, ಇದು ಕಂಪ್ನಿ ಸಿಸ್ಟಮ್ಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಆಂಪ್ಲಿಫರ್ ಆಗ್ಬಿಟ್ಟು ಒಂದು ಸಬೂಫರ್ ಆಗ್ತಾ ಇರೋದು. ಯೂಟ್ಯೂಬ್ ಪ್ಲೇ ಆಗುತ್ತಾ ಇದ್ರಲ್ಲಿ? ಯಾವ್ದ್ರಲ್ಲಿ? ಇದು ಕಂಪ್ನಿ ಸಿಸ್ಟಮ್ ಸರ್. ಇದು ಆಗಲ್ಲ. ಸೊ ಅದೇ ಬೇಕು ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಏನ್ ಮ್ಯೂಸಿಕ್ ಅದಕ್ಕೆ ಇದು ಆಂಡ್ರಾಯ್ಡ್ ಕನ್ವರ್ಟರ್ ಒಂದು ಬರುತ್ತೆ, ಅದು ಹಾಕೊಂಡ್ರೆ ನಿಮಗೆ ಎಲ್ಲ ಆಂಡ್ರಾಯ್ಡ್. ನೋಡಿ ತಾರ್ ರಾಕ್ಸ್ ಯಾರ್ಯಾರು ನೋಡಿದಿರೋ ನೋಡ್ಕೊಳ್ಳಿ. ಎಲ್ಲಾ ಗಾಡಿಗಳಿಗೂ ವೈಟ್ ಅಲ್ಲ ಇಂಟೀರಿಯರ್, ಇದಕ್ಕೆ ಎಲ್ಲಾ ಗಾಡಿಗೂ ವೈಟ್ ಬರೋದು. ಈಗ ಒಂದು ಡಿಫ್ರೆಂಟ್ ಕಲರ್ ಇದು ಬ್ರೌನ್ ಕಲರ್ ಬಿಡ್ತಾ ಇದ್ದಾನೆ. ಸೊ ಆರ್ಡರ್ ಇದು ಬುಕಿಂಗ್ ಮಾಡೋ ಟೈಮಲ್ಲಿ ಆಪ್ಷನ್ ಕೊಡ್ತಾರೆ, ವೈಟ್ ಬೇಕಂದ್ರೆ ವೈಟ್, ಇಲ್ಲ ಬ್ರೌನ್ ಬೇಕಂದ್ರೆ ಬ್ರೌನ್, ಯಾವ ತರ ಬೇಕೋ ಆ ತರ ಇಂಟೀರಿಯರ್. ಟಾಪ್ ಎಂಡ್ ಮಾಡೆಲ್ ತಗೊಂಡ್ರೆ ಇದರಲ್ಲಿ ಇದು AX7 ಇದು, ಇದರಲ್ಲಿ AX5 ಬರುತ್ತೆ, MX5 ಬರುತ್ತೆ. ಅದು ಮ್ಯಾನ್ಯುಯಲ್ ಆಟೋಮೆಟಿಕ್, ಅದರಲ್ಲೇ ಆಪ್ಷನ್ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಇದೆ, ನೋಡ್ತಾ ಇರಬಹುದು ನೀವು. ಸೊ ಗಾಡಿನಲ್ಲಿ ಒರಿಜಿನಲ್ ಸನ್ಫ್ಲಿಮ್ ಹಾಕಿದ್ದೀನಿ, ಆಂಟಿ ಗ್ಲೇರ್ ಸೈಡ್ ಅಲ್ಲಿ 50% ಸನ್ಫ್ಲಿಮ್ ಹಾಕಿದ್ದೀನಿ. ಕೆಲವೊಂದ್ ಕಡೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲಾದ್ರೂ ಮಾಡಿಫಿಕೇಶನ್ ಬಿಟ್ಟಿರ್ತಾರೆ. ಸೀಟ್ ನೋಡಿ ವೈಟ್ ಕಲರ್, ಸೊ ವೈಟ್ ಕಲರ್ ಅನ್ನೋದಿರ್ಲಿ, ಗಲೀಜಾದ್ರೆ ಹೋಗ್ಲಿ ಬಿಡಪ್ಪ ಅಂತ ನಾವು ಬಿಡ್ಬೋದು. ಸೀಟ್ನೇ ಹರಿದಾಕ್ಬಿಟ್ರೆ ಏನ್ ಮಾಡ್ತೀರಾ? ಯಾರು ಸರ್? ಆಗುತ್ತೆ ಆ ತರ ಕೆಲವೊಂದ್ ಕಡೆ ಮಾಡಿಫಿಕೇಶನ್ ಬಿಟ್ಟಾಗ ಆದಿರೋ ಉದಾಹರಣೆಗಳು ಕೂಡ ಇದಾವೆ. ಸೀಟ್ ಹರಿದಾಕೋದು ಬಕೆಟ್ ಶೇಪ್ ತರ ಮಾಡ್ಬೇಕಂದ್ರೆ ಹರಿದ ಹಾಕ್ಲೇಬೇಕು. ಏನೋ ಐಟಮ್ ಇಡೋದು, ಏನೋ ಆಯ್ತು ಅನ್ನೋದು, ಏನೋ ರೀಸನ್ ಕೊಟ್ಬಿಡೋದು. ಅಂತದ್ರಲ್ಲಿ ರೆಟ್ರೋ ಕಾರ್ ಕೇರ್ ಅಲ್ಲಿ ಈವನ್ ಕೊಳೆ ಆಗೋದಕ್ಕೂ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಸೇಫ್. ಹೌದು ಸರ್, ಕವರ್ ಎಲ್ಲ ಹಾಕ್ಬಿಟ್ಟು ಸೇಫ್ಟಿ ಆಗಿ. ಹೌದು ಹೌದು, ಯಾಕಂದ್ರೆ ವರ್ಕರ್ಸ್ ಬಂದು ಇಲ್ಲೆಲ್ಲ ಕುತ್ಕೋತಾರೆ, ಕೆಲಸ ಮಾಡಿದ್ರೆ ಸೀಟ್ ಬಿಸ್ತಾರೆ ಸರ್. ಯಾಕಂದ್ರೆ ಫ್ಲೋರ್ ಮ್ಯಾಟ್ ಹಾಕಿದ್ದೀನಿ ಕೆಳಗಡೆ. ಸೊ ದಿಸ್ ಇಸ್ ದ ಪ್ರೊಫೆಷನಲ್. ಇದು ಫ್ಲೋರ್ ಮ್ಯಾಟ್ ಹಾಕಿದ್ದೀನಲ್ಲ, ಫ್ಲೋರ್ ಮ್ಯಾಟ್ ಹಾಕಕ್ಕೆ ಸೀಟ್ ಎಲ್ಲ ಬಿಚ್ಚಿನೇ ಹಾಕೋದು. ಆ ಪ್ರೊಫೆಷನಲ್ ಇರೋದಕ್ಕೆ ಇವತ್ತು ನೀವು ಅಷ್ಟು ಫೇಮಸ್ ಆಗಿರೋದು. ಹೌದು ಹೌದು ಹೌದು. ನೈಸ್. ಸೊ ಇದೆಲ್ಲ ಕಂಪನಿಯಿಂದ ಬಂದಿರತಕ್ಕಂಥದ್ದೇ ಎಲ್ಲ ಅಲ್ವಾ? ಇನ್ನೇನು ಮಾಡಿಲ್ಲ ನೀವು ಎಕ್ಸ್ಟ್ರಾ? ಇಲ್ಲ ಸರ್, ನಾನು ಏನು ಜಾಸ್ತಿ, ಯಾಕಂದ್ರೆ ಟಾಪ್ ಎಂಡ್ ಮಾಡಲ್ ಜಾಸ್ತಿ ಮಾಡಿಫಿಕೇಶನ್ ಮಾಡಕ್ ಹೋದ್ರೆ ಟಾಪ್ ಎಂಡ್ ವೆಹಿಕಲ್ ಇವನ್ ಟ್ಯೂಟರ್ ಕೂಡ ಅರ್ಮನ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಪ್ಲಾಸ್ಟಿಕ್ ಅಲ್ಲ, ಮೆಟಲ್ದು. ನಾವು ಇದರಲ್ಲಿ ಯಾವುದೇ ತರದ್ದು ಸ್ಪೀಕರ್ಗಳು ಚೇಂಜ್ ಮಾಡಿಲ್ಲ, ಯಾಕಂದ್ರೆ ಆ ಸ್ಪೀಕರ್ ತುಂಬಾ ಒಳ್ಳೆ ಕ್ಲಾರಿಟಿ ಪರ್ಫಾರ್ಮೆನ್ಸ್ ಬರುತ್ತೆ. ಜಸ್ಟ್ ಊಫರ್ ಮಾತ್ರ ಅಪ್ಗ್ರೇಡ್ ಮಾಡ್ತಾರೆ. ಊಫರ್ ಅವಶ್ಯಕತೆ ಸಾಕು. ಹೌದು, ಸೂಪರ್. ನೆಕ್ಸ್ಟ್ ಈಗ ತಾರ್ ಆಯ್ತು, ತಾರ್ ರಾಕ್ಸ್ ಆಯ್ತು. ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎರಡು ಕೂಡ ಮಾಡಿಫಿಕೇಶನ್ ಮಾಡಿದೀರಾ, ಡೆಲಿವರಿ ಕೂಡ ರೆಡಿ ಇದೆ ಗಾಡಿ. ಹೌದು ಸರ್. ಇದ್ರಲ್ಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಫಿನಿಶಿಂಗ್ ಫಿಟ್ಟಿಂಗ್ ಮಾಡಿಸಿ ಕೊಡ್ತಾ ಇರೋದೆ. ಹೌದು ಸರ್. ಓಕೆ ಸರ್, PPF ಕ್ವಾಲಿಟಿ 210 ಮೈಕ್ರಾನ್, ನಾವು ಏನು ಹೇಳಂಗಿಲ್ಲ. ಕ್ವಾಲಿಟಿ ನಾವು ಹೇಳ್ತೀವಿ, ಕಸ್ಟಮರ್ ಕಮ್ಮಿ ರೇಟ್ ಹಾಕಿ ನಮ್ಗೆ ಬೇಕಾಗಿಲ್ಲ, ನಾರ್ಮಲ್ ಹಾಕಿ ಅಂತ ಹೇಳಿದ್ರು ನಾವು ಯೂಸ್ ಮಾಡಕ್ಕೆ ಇಲ್ಲ. ಒರಿಜಿನಲ್ ಕ್ವಾಲಿಟಿ ಮಾತ್ರ ನಾವು ಯೂಸ್ ಸಜೆಸ್ಟ್ ಮಾಡ್ತೀರಾ? ಸರ್ ಇದನ್ನ ಹಾಕಿ ಚೆನ್ನಾಗಿರುತ್ತೆ ಅಂತ. ಸರ್, ಕಮ್ಮಿ ಕ್ವಾಲಿಟಿನಲ್ಲಿ ಹಾಕ್ಬಿಟ್ಟು 10 ಸತಿ ಪ್ರಾಬ್ಲಮ್ಗಳು ತಗೊಂಡ್ ಬರೋದು, ಒಂದ್ ಟೈಮ್ ಒರಿಜಿನಲ್ ಆಗ್ಬಿಟ್ರೆ ಪ್ರಾಬ್ಲಮ್ಗಳೇ ಬರಲ್ಲ ಅಷ್ಟೇ. ಸೊ ನಮ್ಗೆ ಸರ್ವಿಸ್ ಕೊಡೋಕೆ ಆ ಥರ ಟೈಮು ಸಿಗಲ್ಲ, ಯಾಕಂದ್ರೆ ವಿತ್ ಸರ್ವಿಸ್ ನಮ್ಗೆ ಇದೇ ಕೊಡಲ್ಲ ನಾವು. ನೈಸ್. ಇಷ್ಟು ನೋಡಿ, ತಾರ್ ಬೇಕು ಅನ್ನೋರಿಗೆ ತಾರ್ ಕೂಡ ಮಾಡಿಫಿಕೇಶನ್ ಡೀಸೆಂಟ್ ಆಗಿ ಇದ್ರಲ್ಲಿ ಇನ್ನೂ ಕೆಲಸ ಮಾಡಿಸ್ಬೋದು. ಇನ್ನು ತಾರ್ ರಾಕ್ಸಲ್ಲೂ ಅಷ್ಟೇ ಇನ್ನು ಬೆಜ್ಜಾನ್ ಮಾಡಿಫಿಕೇಶನ್ ಮಾಡಿಸ್ಬೋದು. ಸರ್, ಈಗ ಇಷ್ಟು ಮಾಡಿಫಿಕೇಶನ್ ಮಾಡಿದೀರಾ, ಇದ್ರಲ್ಲಿ ಇನ್ನು ಏನೇನು ಮಾಡಬಹುದಾಗಿತ್ತು ಅನ್ನೋದು ಹೇಳಿ ನನಗೆ. ಫ್ರಂಟ್ ಇಂದ ಹೇಳ್ತಾ ಬನ್ನಿ ಸರ್. ಇದರಲ್ಲಿ ಏನ್ ಮಾಡಬಹುದಾಗಿತ್ತು ಎಕ್ಸ್ಟ್ರಾ? ಇದರಲ್ಲಿ ಬ್ಯಾಕ್ ಈ ತರನೇ ಕ್ಯಾರಿಯರ್ ಬರುತ್ತೆ ವಿತ್ ಡಿಫೆಂಡರ್ ಬಾಕ್ಸ್. ಮಾಡಬಹುದು. ನೆಕ್ಸ್ಟ್ ಮತ್ತೆ ಕ್ಯಾರಿಯರ್ ಹಾಕ್ಬಹುದು. ನೆಕ್ಸ್ಟ್ ಬಟ್ ಸರ್, ಗಾಡಿ ವೇರಿಯಂಟ್ ಇರೋದಲ್ಲ, MX1 MX3 MX1 ಇದ್ರ ಸುಮಾರು ಫಿಟ್ಟಿಂಗ್ ಗಳೈತೆ. ಟಾಪ್ ಎಂಡ್ ಮಾಡಲ್ ಅಲ್ವಾ, ನಮ್ಗೇನೆ ಮನ್ಸಾಗಲ್ಲ ಜಾಸ್ತಿ ಇದು ಮಾಡಕ್ಕೆ. ಒರಿಜಿನಾಲಿಟಿ ಇದೆಲ್ಲ ಮೆಟಲ್ ಹಾಕ್ತಿರಲ್ಲ? ಯಾವುದು? ಇದರಲ್ಲಿ ಎಲ್ಲ ಮೆಟಲ್ ಬರುತ್ತೆ. ಇದು ಕೂಡ ಹಾಕ್ಬೋದು. ಓಕೆ, ನೆಕ್ಸ್ಟ್ ಇನ್ನೇನ್ ಹಾಕ್ಬೋದಾಗಿತ್ತು? ಇದರಲ್ಲಿ ಈ ತರ ಬ್ಯಾಡ್ಜ್ ಇಲ್ವಲ್ಲ? ಇಲ್ಲ, ಇದಕ್ಕೆ ಬರಲ್ಲ. ಇದಕ್ಕೆ ಬರೋದಿಲ್ಲ. ಬೇಕಾದ್ರೆ ಫಿಟ್ ಮಾಡ್ಕೊಡ್ತೀರಾ? ಇಲ್ಲ, ಇನ್ನ ಬಂದಿಲ್ಲ. ಇದಕ್ಕೆ ಬಂದಿಲ್ಲ, ಕಾರಿಗೆ ಮಾತ್ರ. ಹೌದು. ಸೂಪರ್. ಮತ್ತೆ ಬ್ಯಾಕ್ ಸೈಡ್ ಏನಾದ್ರು? ಬ್ಯಾಕ್ ಸೈಡ್ ಏನು ಮಾಡಿಲ್ಲ. ಇವಾಗ ಸ್ಪಾಯ್ಲರ್ ಲೈಟ್ ಹಾಕ್ತಾ ಇದೀನಿ ಹಿಂದೆ. ಸ್ಪಾಯ್ಲರ್ ಈ ತರ ಟೂ ಲೈಟ್ಸ್ ಹಾಕ್ತಾ ಇದೀನಿ. ಓಕೆ, ಈ ತರ ಲೈಟ್ ಬರುತ್ತೆ, ಫಿಟ್ಟಿಂಗ್ ಮಾಡ್ತೀನಿ. ಇದೊಂದು ಹಾಕ್ಬೇಕಷ್ಟೇ. ಹೌದು. ಸೊ ಇಷ್ಟು ಹಾಕೊಂಡ್ಬಿಟ್ರೆ ಸಾಕು. ಇಲ್ಲಿ ಸಾರಿ, ಈ ತರ ಕಡಕ್ ಲುಕ್. ಹೌದು. ಒಂದು ಗರುಡಗೆ ರೆಕ್ಕೆ ಬಂದಿರೋ ತರ ಸೂಪರ್ ಆಗಿ ಬರುತ್ತೆ ಅಲ್ವಾ? ಹೌದು. ನೈಸ್. ನೋಡಿ, ಇಷ್ಟೆಲ್ಲ ಮಾಡಿಫಿಕೇಶನ್ ರೆಟ್ರೋ ಕಾರ್ಕರಲ್ಲಿ ಇದೆ. ಸುಮಾರು ವಿಡಿಯೋ ನೋಡಿದ್ದೀರಾ, ಅದರಲ್ಲಿ ಇದು ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಆಗಲೇ ಹೇಳಿದ್ರು ನೌಶಾದ್ ಅವರು, ಟೈಮ್ ನೋಡಿ ಆಲ್ರೆಡಿ 12:45. ಸೊ 12:45 ಶೂಟಿಂಗ್ ಮಾಡ್ತಾ ಇರೋದು. ಡೆಲಿವರಿಗೆ ರೆಡಿ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಲ್ ಮಾಡ್ಬೋದು ವಿಡಿಯೋದಲ್ಲಿರೋ ನಂಬರ್ಗೆ. ಸರ್, ಈಗ ನಿಮ್ಮಲ್ಲಿ ತಾರ್ ಮಾತ್ರ ಮಾಡಿಫಿಕೇಶನ್ ಮಾಡೋದು ಡೌಟ್ ಇರುತ್ತೆ ಕೆಲವರಿಗೆ, ಯಾಕಂದ್ರೆ ಎಂಡೋರ್ ಇದೆ, ಫಾರ್ಚುನರ್ ಇದೆ, ಎಷ್ಟೋ ಜನದ ಹತ್ರ ಪೋಲೋ ಇದೆ, 800 ಇದೆ,
ಯಾವ್ಯಾವ ಕಾರಿಗೆ ಮಾಡಿಫಿಕೇಶನ್ ಮಾಡ್ತೀರಾ? ಎಲ್ಲಾ ಕಾರ್ಗೂ ಮಾಡಿಫಿಕೇಶನ್ ಮಾಡ್ತೀವಿ ಸರ್. ಸೊ ಬಂದ್ಬಿಟ್ಟು ತಾರ್ದು. ಹೌದು ತಾರ್ ಸ್ಪೆಷಲಿಸ್ಟ್ ಅಲ್ವಾ? ಹೌದು. ಈ ಡಾಕ್ಟರ್ಗೆ ಕೆಲವೊಂದು ಡೆಂಟಲ್ ಸ್ಪೆಷಲಿಸ್ಟ್, ಹೌದು, ಕೆಲವು ಮೂಳೆ ತಜ್ಞರು, ಹೌದು, ಇದು ಈ ತರ ತಜ್ಞರು. ಅದೇ ತರ ನೀವು ರೆಟ್ರೋ ಕಾರ್ ಕೇರ್ ಬಂದು ತಾರ್ ತಜ್ಞರು. ಹೌದು ಸರ್. ತಾರ್ ರಾಕ್ಸು ತಾರ್ ರಾಕ್ಸು, ಹಳೆ ತಾರು. ಹಾ, ಅದ್ ಬಿಟ್ಟು ಬೇರೆ ಎಲ್ಲಾ ಕಾರ್ಗಳು ಮಾಡಿಫಿಕೇಶನ್ ಮಾಡ್ತೀರಾ? ಫುಲ್ ಮಾಡಿಫಿಕೇಶನ್ ಮಾಡ್ತೀನಿ. 800ಗೆ 800ಗೂ ಮಾಡ್ತೀವಿ ಸರ್, ಫಿಫ್ಟ್ಗೂ ಮಾಡ್ತೀವಿ, ಅಂಬಾಸಡರ್ಗೂ ಮಾಡ್ತೀವಿ, ಎಲ್ಲ ಗಾಡಿಗೆ. ಪೋಲೋ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಜನಗಳಿಗೆ, ಅದನ್ನ ಯಾವ ತರ ಮಾಡ್ಕೊಡ್ತೀರಾ ಸರ್? ಪೋಲೋ ಯಾವ ತರ ಹೇಳ್ತೀರಾ ಆ ತರ ಮಾಡ್ಕೊಡ್ತೀನಿ ಸರ್. ಹೌದಾ? ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತೀನಿ. ಬಟ್ ತುಂಬಾ ಲವ್ ಮಾಡೋದು ತಾರೆ ಒಂದ್ ಸ್ವಲ್ಪ ಕಳಕ್ಕೆ ಇರ್ಬೇಕು ಸರ್, ಯಾಕಂದ್ರೆ ಮಜಾ ಬರ್ಬೇಕು ಸರ್ ಕೆಲಸ ಮಾಡ್ಬೇಕಂದ್ರೆ. ಅದೇ ಆಟ ಆಡ್ಕೊಂಡಿರ್ತೀವಲ್ಲ, ಆಟ ಆಡೋ ಟೈಮಲ್ಲಿ ಹೆಂಗ್ ಮಜಾ ಇರುತ್ತೆ ಆತರ ತಾರ್ಗೆ ಮಾಡ್ತಾ ಇದ್ರೆ ನಾವು ಕೆಲಸ ಹಂಗೆ ಮಜಾ ಬರುತ್ತೆ ಸರ್. ಒಂದ್ ಮಾಡ್ತೀವಲ್ಲ, ಈ ಮಾಡ್ಬಿಟ್ಟಲ್ಲ, ಈ ಕಲರ್ ಬೇರೆ ತಾರ್ ರಾಕ್ಸ್ಗೆ ಮಾಡಲ್ಲ ನಾನು. ಸೊ ಅದೇ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಜನಗಳು, ನಾನು ಹುಚ್ಚ ಸರ್ ಮಾಡಿಫಿಕೇಶನ್ ಮಾಡೋದ್ರಲ್ಲಿ ಅಂತ ಪ್ರತಿ ಸದ್ಲಿ ಹೇಳಿದ್ದೀನಲ್ಲ ಸರ್. ಇದ್ರಲ್ಲಿ ಅಷ್ಟು ಹುಚ್ಚಾಟ ಆಡಕ್ ಅವಕಾಶ ಕೊಟ್ಟಿಲ್ಲ. ಹೌದು ಅಲ್ವಾ? ಬೇಜಾನ್ ಹುಚ್ಚಾಟ ಆಡ್ಬೋದು ಮಾಡಿಫಿಕೇಶನ್. ಬೇಜಾನ್ ಸರ್, ಬೇಜಾನ್ ಇದೆ. ಓಕೆ, ಇನ್ನೊಂದು ಬರ್ತಾ ಇದೆ, ಇನ್ನೊಂದು ವಿಡಿಯೋ ನೆಕ್ಸ್ಟ್ ಬರುತ್ತೆ, ಅದರಲ್ಲಿ ಫುಲ್ ತೋರಿಸ್ಬಿಡೋಣ ಸರ್. ಸೊ ನೈಸ್, ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಅವಾಗಲೇ ಅವ್ರು ಹೇಳಿದ್ರು, ಸೊ ಇಡೀ JC ರೋಡು ಮಲಗಿಬಿಟ್ಟಿದೆ, ಸೈಲೆಂಟ್ ಆಗಿದೆ ನೋಡಿ. ಯಾವ JC ರೋಡು ಕೂಡ ಲೈಟ್ ಆಗಿಲ್ಲ, ಶೋರೂಮ್ ಓಪನ್ ಆಗಿಲ್ಲ. ಸೊ ರೆಟ್ರೋ ಕಾರಲ್ಲಿ ಒಂದು ಮಾಡಿಫಿಕೇಶನ್ ಆಗಿ ಡೆಲಿವರಿಗೆ ರೆಡಿ ಇರೋದ್ರಿಂದ ಕಸ್ಟಮರ್ ಕೂಡ ರೆಡಿ ಇದ್ದಾರೆ ಡೆಲಿವರಿಗೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸಿದ್ದೀನಿ. ಯಾರಿಗೆಲ್ಲ ತಾರ್ನ ಮಾಡಿಫಿಕೇಶನ್ ಮಾಡಬೇಕು, ತಾರ್ ರಾಕ್ಸ್ನ ಮಾಡಿಫಿಕೇಶನ್ ಮಾಡಬೇಕು ಅಂತಕ್ಕಂಥವ್ರು ವಿಡಿಯೋದಲ್ಲಿ ನಂಬರ್ಗೆ ವಾಟ್ಸಪ್ ಇದೆ, ಹಾಯ್ ಅಂತ ಕಳಿಸಿ, ಇಲ್ಲ ಕಾಲ್ ಮಾಡಿ, ಎರಡಕ್ಕೂ ಕೂಡ ಸ್ಪಂದಿಸ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ JC ರೋಡು ರೆಟ್ರೋ ಕಾರ್ ಕೇರಿಗೆ ಬರ್ಬೋದು. ಸರ್ ರೆಟ್ರೋ ಕಾರ್ ಕೇರ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಸರ್? ಸರ್ ರೆಟ್ರೋ ಕಾರ್ ಕೇರ್ ಮಿನರ್ವಾ ಸರ್ಕಲ್ ಬಂದ ತಕ್ಷಣ ನಿಮ್ಗೆ, ಮಿನರ್ವಾ ಸರ್ಕಲ್ ರೈಟ್ ತಗೊಂಡ ತಕ್ಷಣ ನಿಮ್ಗೆ ಫಸ್ಟ್ ಲೆಫ್ಟ್ JC ರೋಡ್ ಫಸ್ಟ್ ಎಂಟರ್ ಆಗೋ ಮುಂಚೆನೆ ಒಂದು ಲೆಫ್ಟ್ ಇರುತ್ತೆ ನಿಮ್ಗೆ, ಆ ಲೆಫ್ಟ್ ಒಳಗಡೆ ಬರ್ಬೇಕು. ನೀವು ಕಾಲ್ ಮಾಡ್ಕೊಂಡ್ರೆ ನಾವೇ ಪಿಕ್ ಮಾಡ್ಕೊಳ್ತೀವಿ ಸರ್. ಇಷ್ಟು ಲಕ್ಷಾಂತರ ರೂಪಾಯಿ ಹಾಕಿರ್ತೀವಿ, ಗಾಡಿ ಸ್ಕ್ರಾಚ್ ಗಿಚ್ ಆಗ್ಬಿಟ್ರೆ ಏನು ಸ್ಕ್ರಾಚ್ ತಾವ್ ನೋಡ್ಬೋದು ಸರ್, ಅಂಗಡಿ ಎಷ್ಟು ನೀಟ್ ಅಂಡ್ ಕೇಳೋದಲ್ಲ. ಕೆಲವರು ಅವ್ರು ಥಿಂಕ್ ಮಾಡ್ತಾರ ಅದನ್ನ. ಇಲ್ಲ ಆತರ ಮಾಡಕ್ ಹೋಗಲ್ಲ ಸರ್, ಆತರ ಯಾವ್ದು ಆಗಿಲ್ಲ. ಅಕಸ್ಮಾತ್ ಆದ್ರೆ ಎಲ್ಲ ಜವಾಬ್ದಾರಿ ನಾವು ತಗೊಳ್ತೀವಿ. ಆತರನ ಸೂಪರ್ 100% ಸರ್. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. 100% ಸರ್. ಒಂದು ಡಾಕ್ಟರ್ ಬಂದಿದ್ರು, ಆ ಡಾಕ್ಟರ್ ಬಂದ್ಬಿಟ್ಟು ಗಾಡಿ ಕೆಲಸ ಮಾಡೋ ಟೈಮಲ್ಲಿ ಆ ಸೀಟು ಹರಿದಾಗ್ತಾ ಇದ್ರು. ಸೊ ನೋಡ್ಬಿಟ್ಟು ಮಾಡಪ್ಪ ಅಂತ ಹೇಳಿದ್ರು. ಸೊ ಓಕೆ ಸರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಕ್ ಹೋದ್ರೆ ಅವ್ರು ಎಕ್ಸ್ಪ್ಲನೇಷನ್ ಮಾಡಿದ್ರು, ನೋಡಪ್ಪ ಏನೇ ಕೇಳ್ತಾ ಇದ್ದೀನಿ ಅಂದ್ರೆ ಬೇಜಾರು ಮಾಡಕ್ ಹೋಗ್ಬೇಡ, ನಾನು ಆಪರೇಷನ್ ಮಾಡ್ತೀನಿ ಮನುಷ್ಯನ್ಗೆ, ಅಕಸ್ಮಾತ್ ಸೂಜಿ 1 mm ಹಿಂಗ್ ಆಗ್ಬಿಟ್ರೆ ಮನುಷ್ಯನ ಜೀವನೇ ಹೋಯ್ತು ಅಂತ. ಸೊ ಎಲ್ಲಾ ಕೆಲಸನೂ ಕೆಲಸ ತರಾನೇ ಮಾಡಬೇಕು, ಮನುಷ್ಯನ ತರಾನೇ. ಸೊ ಆ ತರ ನಿಮ್ ಕಾರ್ ತಗೊಂಡ್ ಬಂದ್ರು ನಾವು ಆಪರೇಷನ್ ಮಾಡೋ ತರಾನೇ ನೀಟಾಗಿ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ಸೂಪರ್ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್.